श्रीराम विदेहापरी तालोनी प्रपंच मुमुक्षु जनालगे अध्यात्म चर्चा करोनी बहुलोक दे मेळवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ सद्गुरु श्री ब्रह्म चैतन्य महाराजರ सद्गुरु श्री ब्रह्मानंद महाराजರ ಅನುಗ್ರಹದಿಂದ ನಾವು ಕಳೆದ ಒಂದು ತಿಂಗಳು 12 ದಿನಗಳಿಂದ 11 ಕೋಟಿ ಹನುಮಾನ್ ಚಾಲೀಸಾ ಸಂಕಲ್ಪ ಮಾಡಿ ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸಹಸ್ರಾರು ಭಕ್ತರು ಸಾಧಕರು ಅದೇ ರೀತಿಯಾಗಿ ಭಗವಂತನ ಉಪಾಸನೆ ಮಾಡ್ತಕ್ಕಂಥವ್ರು ಆರಾಧನೆ ಮಾಡ್ತಕ್ಕಂಥವ್ರು ಹನುಮಾನ್ ಚಾಲೀಸಾ ಪಾಠ ಮಾಡ್ತಾ ಇದ್ದಾರೆ. ಅದಕ್ಕನುಸಾರವಾಗಿ ಆ ಪಾಠಗಳನ್ನು ಮಾಡಿಸ್ತಕ್ಕಂಥವರ ಒಂದು ಸಂಘಟನೆಯನ್ನು ಮಾಡಿ ಗ್ರೂಪ್ ಮಾಡಿ ಆ ಗ್ರೂಪ್ಗಳಿಗೆ ಆ ಸಂಘಟನಾ ಚಾಲಕರನ್ನು ನೇಮಿಸಿ ಅವರು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇರುವುದು ಸಹಿತ ಸದ್ಗುರುಗಳ ಒಂದು ಕೃಪಾ ಅನುಗ್ರಹ ಅಂತ ಹೇಳಿ ಅವರೆಲ್ಲರ ಮೇಲೂ ಅನುಗ್ರಹ ಸದ್ಗುರುಗಳ ಒಂದು ಅನುಗ್ರಹದಿಂದ ಅವರೆಲ್ಲರೂ ಅಷ್ಟೊಂದು ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಪ್ರತಿ ದಿವಸ ಒಂದು ಗ್ರೂಪಿನ ಸಾಧಕರ ಹೆಸರುಗಳನ್ನು ನಾವೀಗ ಓದ್ತೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು 15-20 ನಿಮಿಷ 15 ನಿಮಿಷ ಏನಾದರೂ ಏನಂದ್ರೆ ಈ ಒಂದು ಹನುಮಂತನ ಒಂದು ಏನಾದರೂ ಒಂದು ಜೀವನದ ಒಂದು ಜಿಜ್ಞಾಸೆಯನ್ನು ಕುರಿತು ಸಾಧನೆಯನ್ನು ಕುರಿತು ಆಧ್ಯಾತ್ಮಿಕ ಭೂಮಿಕೆಯನ್ನು ಕುರಿತು ಅರ್ಥಾತ್ ಭಗವಂತನ ಭಕ್ತಿ ನಾಮಸ್ಮರಣೆ ಉಪಾಸನೆ ಮತ್ತು ಹನುಮಾನ್ ಚಾಲೀಸಾ ಪಾಠಗಳ ಒಂದು ಮಹತ್ವವನ್ನು ಕುರಿತು ಹೇಳ್ತಾ ಇರ್ತೀವಿ. ಅದಕ್ಕನುಸಾರವಾಗಿ ಸಹಜವಾಗಿ ನಮಗೆ ಮನಸ್ಸಿನಲ್ಲಿ ಏನು ಬಂತು ಅಂತಂದರೆ ಈ ಗೀತಾ ಪ್ರೆಸ್ ಗೋರಖ್ಪುರದವರು ಪ್ರತಿ ವರ್ಷ ಕಲ್ಯಾಣ ಅನ್ನುವಂಥ ಒಂದು ಮಾಸಿಕ ಪತ್ರಿಕೆ ಕಳೆದ ಎಷ್ಟೋ ವರ್ಷಗಳಿಂದ ಬರ್ತಾ ಇದೆ. ನಾವು ಸಣ್ಣವರಿದ್ದಾಗಿಂದಲೂ ನೋಡ್ತಾ ಇದ್ದೀವಿ. ಅವಾಗಿಂದಲೂ ಆ ಕಲ್ಯಾಣ ಅನ್ನುವಂಥ ಒಂದು ಪತ್ರಿಕೆ ಬಹಳ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ ಪತ್ರಿಕೆಯಲ್ಲಿ ಪ್ರತಿ ವರ್ಷ ಒಂದು ವಿಶೇಷ ಅರ್ಥಾತ್ ಸಂಚಿಕೆ ಅನ್ನುವಂಥದ್ದು ಇರ್ತದೆ, ವಾರ್ಷಿಕ ಸಂಚಿಕೆ ಅನ್ನುವಂಥದ್ದು. ಅದರಲ್ಲಿ ಅನೇಕ ವಿಚಾರಗಳು ವಿಷಯಗಳು ಮತ್ತು ಪುರಾಣಗಳು ಅದೇ ರೀತಿಯಾಗಿ ಇನ್ನೂ ಅನೇಕ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಪತ್ರಿಕೆಯನ್ನು ಅವರು ಹೊರಡಿಸ್ತಾ ಇರ್ತಾರೆ. ಅದಕ್ಕನುಸಾರವಾಗಿ ನಮಗೆ ಸಹಜವಾಗಿ ಮನಸ್ಸಿನಾಗೆ ಏನು ಬಂತು ಅಂದ್ರೆ ಹನುಮಾನ್ ಅಂಕದಲ್ಲಿ ಹನುಮಂತನ ಒಂದು ವಿಷಯವಾಗಿ ಮಾರುತಿಯ ವಿಷಯವಾಗಿ ಏನಾದರೂ ವಿಶೇಷ ಪ್ರಸಂಗಗಳು ಉಪಾಸನೆಗಳು ಮತ್ತು ಅಂಥದ್ದೇನಾದರೂ ಮಹತ್ವದ ವಿಚಾರಗಳಿದ್ದರೆ ಅವುಗಳನ್ನು ಹಿಂದಿ ಭಾಷೆಯಲ್ಲೇ ಓದಬೇಕು ಮತ್ತು ಅವುಗಳ ತಜ್ಞರ ಅನುವಾದ ಮಾಡಿ ಕೇವಲ ಕರ್ನಾಟಕದವರು ಪೂರ್ತೇಕನೇ ಅದು ಆಗುವಂತೆ ಮಾಡದೇ ಅದನ್ನು ಓದಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅದನ್ನು ಇವತ್ತು ಒಂದೆರಡು ಸಣ್ಣ ಸಣ್ಣ ಪ್ರಸಂಗಗಳನ್ನು ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಹಿಂದಿಯಲ್ಲೇ ಓದ್ತೀನಿ. ಅದಕ್ಕೆ ಪೂರ್ವಭಾವಿಯಾಗಿ ಹಿಂದಿಯಲ್ಲಿ ಅದಕ್ಕೊಂಚೂರು ಅದರ ಬಗ್ಗೆ ಹೇಳಿ ಆಮೇಲೆ ಅದನ್ನು ಹಿಂದಿಯಲ್ಲಿ ಓದಿ ಆಮೇಲೆ ಅದರ ಬಗ್ಗೆ ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯವನ್ನು ಮಹತ್ವವನ್ನು ಕುರಿತು ಆಮೇಲೆ ಕನ್ನಡದಲ್ಲಿ ಆಗಲಿ ಅಥವಾ ಹಿಂದಿಯಲ್ಲಿ ಆಗಲಿ ಹೇಳಿ ಹಿಂದಿಯಲ್ಲೇ ಹೇಳಿ ಇವತ್ತಿನ ಈ ಯಾರು ಸಂಕಲ್ಪ ಮಾಡಿರ್ತಾರೋ ಅವ್ರ ಸಂಕಲ್ಪವನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ವಲ್ಪ ನೈವೇದ್ಯ ಥರ ಆಗೋದ್ರಿಂದಾಗಿ ಸ್ವಲ್ಪ ಸಂಕಲ್ಪ ಆಗಲಿ ಅಥವಾ ಈ ಮತ್ತು ಏನು ಒಂದು 24ನೇ ಗ್ರೂಪಿನ ಒಂದು 24ನೇ ಗ್ರೂಪಿನ ಸದಸ್ಯರ ಹೊಸ ಸಾಧಕರ ಒಂದು ಹೆಸರುಗಳನ್ನು ಸದ್ಗುರು ಸನ್ನಿಧಿಯಲ್ಲಿ ಅದನ್ನು ನಿವೇದನೆ ಮಾಡಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಆದರೂ ಸಹಿತ ತಾವೆಲ್ಲರೂ ಏನದನ್ನು ಈ ಹಿಂದಿಯಲ್ಲಿ ಓದ್ತಕ್ಕಂಥದ್ದನ್ನು ಅವಶ್ಯವಾಗಿ ಕೇಳಬೇಕು. ಆಮೇಲೆ ನಾನು ಸಂಕಲ್ಪ ಮಾಡಿಸಿ ನಾನು ಆ ಗ್ರೂಪಿನ ಸಾಧಕರ ಹೆಸರುಗಳನ್ನು ನಾನು ಓದ್ತೀನಿ. ಆದ್ದರಿಂದ ಈಗ ನಾವು ಅದನ್ನು ಹಿಂದಿಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಕೇಳೋ ಪೂರ್ವದಲ್ಲಿ ಆ ಹಿಂದಿ ಜನರಿಗೂ ಇದರ ಬಗ್ಗೆ ಕಲ್ಪನೆ ಬರುವ ದೃಷ್ಟಿಯಿಂದ ಒಂದೆರಡು ಹಿಂದಿಯಲ್ಲಿ ಹೇಳಿ ಮಾತು ಆಮೇಲೆ ನಾನು ಇದನ್ನು ಓದಿ ಪ್ರಾರಂಭ ಮಾಡ್ತೀನಿ. ಅರ್ಥಾತ್ ಮುಖ್ಯವಾಗಿ
आज हम देख रहे हैं कि सारे विश्व में कोरोना का कितना प्रचंड यानी धूमधाम चल रहा है, यानी कितना प्रचंड मुझे पीड़ा हो रही है विश्व भर के लोगों को। इस परिस्थिति में हम बीते 1 साल से इस रोग के कारण लाखों लोग कितने त्रस्त हो रहे हैं। इसलिए यानी सरकार के दृष्टि से, सरकार के तरफ से, वैसे ही भारत में या अन्य राष्ट्रों में डॉक्टरों के तरफ से, वैसे ही समाज के अनेक बंधुओं के तरफ से इसके बारे में बहुत कुछ प्रयत्न ऐसा चल रहा है कि इस रोग का जल्दी से जल्दी निवारण हो जाए। तो इस प्रकार बाह्य दृष्टि से बहुत कुछ प्रयत्न चल रहा है, फिर भी हम देख रहे हैं कि कितने ही प्रकार के प्रयत्नों से भी यह हमारे नियंत्रण में आने जैसा नहीं लग रहा है। इसके लिए बहुत साधु संतों ने भी इसके लिए एक दैवी शक्ति का उपयोग, दैवी यानी आराधना, उपासना, साधनों के उपयोग से, यानी प्रयोग से अथवा साधन करके इस आसुरी शक्ति का दमन करना चाहिए। इस दृष्टि में भी वे बहुत कुछ प्रयत्न कर रहे हैं। वैसे ही हम भी यानी 1 साल से करीब 14 महीने से हम भी यहाँ से सदगुरु श्री ब्रह्म चैतन्य महाराज श्री क्षेत्र हेब्बल्ली के चैतन्य आश्रम से अनेक विचारों को हम भी प्रसार कर रहे हैं, अनेक प्रकार के साधनाएं बता रहे हैं, अनेक प्रकार के उपासनाएं बता रहे हैं, अनेक प्रकार के अनुष्ठान बता रहे हैं, जप तप इत्यादि। इन सब बातों से हमको पूर्ण विश्वास है कि हम यानी हमारे मन में इसके प्रति, इसके बारे में जो भय होने वाला था, कि इसके बारे में जो भय लगना चाहिए, या तो इसके बारे में मैंने चिंताकुल होना चाहिए, वे बहुत कुछ कम है। यानी हमको उतना भय भी नहीं लगता है और उतनी चिंता भी नहीं लगती। इतना ही नहीं, उसका प्रभाव जो यानी अपने हृदय से, भाव से, भक्ति से जो भगवान की उपासना करता है, जो नामस्मरण करता है और जो आराधना करता है, उसको उसका प्रभाव बहुत कुछ कम है। वो तो भी उसको यानी दुखांत यानी जीवन दुखांत होने का प्रसंग नहीं आता है। इसलिए हमको ऐसा लगा कि इसलिए हम कुछ ना कुछ करते रहना चाहिए। इससे दैवी शक्ति से ही इसका दमन होने वाला है। ऐसे सोचकर हम 11 करोड़, पहले हम यानी 100 करोड़ यानी राम नाम लिखने का हमने प्रस्ताव किया। वैसे ही लाखों लोग राम नाम लिखने लगे। उनके मन को खूब यानी समाधान होने लगा, उनके मन को शांति मिलने लगी, उनको बहुत कुछ अच्छा लगा। फिर बाद में वो लिखने का थोड़ा सा यानी कि कोरोना के कारण बाहर घूमना वगैरह कम होने के कारण फिर हम उनका संपर्क ज़्यादा से ज़्यादा नहीं कर पाए। इसलिए हमको लगा कि अब घर में बैठे कुछ न कुछ उपासना हमको शुरू करना है। इस दृष्टि से हमने 11 करोड़ हनुमान चालीसा पाठ करने का संकल्प किया। उसके अनुसार हम देख रहे हैं कि 1-5 यानी जून यानी मई 1 तारीख से, मई महीने के 1 तारीख से शनिवार के दिन हमारा जो संकल्प हुआ, उस दिन से हजारों लोग पाठ करने के लिए शुरू कर दिया है। तो हनुमान जी की भक्ति, हनुमान जी का वैशिष्ट्य और भक्तों के प्रति हनुमान जी का प्रेम कैसा है, वो हनुमान जी के उपासना का फल कैसा मिलता है, हनुमान जी क्या चीज है, हनुमान के प्रभाव कितना है, उसी प्रकार हनुमान चालीसा से क्या होता है, इन बातों को लेकर हमने कुछ उसके लिए कल्याण पढ़ने के लगे। तो हमको लगा कि कुछ ऐसे प्रसंग इसमें हैं जो हम आप लोगों के सामने उनको पढ़े तो सचमुच आपको हनुमान के बारे में और भी निष्ठा बढ़ेगी। इस दृष्टि से हमको लगा कि उस कल्याण में के कुछ प्रसंगों को पढ़ने की इच्छा हुई। तो इसलिए हम पहले 2 प्रसंग आज हम छोटे छोटे प्रसंग पढ़ रहे हैं। इसलिए प्रसंग का यह है कि कृपालु श्री हनुमान
और ये प्रसंग लिखने वाले हैं महात्मा श्री सीतारामदास ओंकार नाथ जी महाराज। ये 45 के पेज पर 45वां पेज पर यह प्रसंग आया है। कल्याण हनुमान अंक के 45वें पेज पर पृष्ठ पर यह प्रसंग आया है। इन महात्माओं का आश्रम हम गए थे। जब हम नर्मदा प्रदक्षिणा कर रहे थे तब ओंकारेश्वर में इनका आश्रम है, तब उस समय वहां गए थे। उस समय वे बाहर गए थे कहीं ना कहीं, इसलिए हमको उनका दर्शन नहीं हो सका। फिर भी हम उनके आश्रम में बार बार जाते रहे। ये महात्मा जी बहुत बड़े संत थे और बहुत बड़े तपस्वी थे। इन्होंने 2 प्रसंग इस कल्याण के यानी वार्षिक संचिके में उन्होंने लिखा है, वो हम अभी आपके सामने पढ़ेंगे। यत्र यत्र रघुनाथ कीर्तनम तत्र तत्र कृतमस्तकांजलि बाष्पवारि परिपूर्ण लोचनम मारुतिम नमत राक्षसांतकम। भक्तराज महावीर की एक अपूर्व कहानी मैंने कई वर्षों पूर्व एक स्टेशन मास्टर के मुख से सुनी थी। उनका नाम तो मैं भूल गया हूं, परंतु घटना याद है, जो इस प्रकार है। उन स्टेशन मास्टर की इच्छा हुई कि मैं रामचरितमानस का अध्ययन करूं, इसलिए एक विद्वान रामायणी को उन्होंने आचार्य रूप से ग्रहण किया। प्रथम दिन जब पाठ आरंभ हुआ तो उन्होंने क्या देखा कि रेलिंग के बाहर एक बंदर बैठा हुआ है। दूसरे दिन फिर रामायण पाठ चल रहा था, एकाएक वही बंदर आया और रेलिंग के भीतर आकर बैठ गया। क्रमशः प्रतिदिन वह बंदर निकट आता चला गया। कुछ दिनों में वह आकर स्टेशन मास्टर महाशय की गोद में बैठने लग गया। वे भी दिन प्रतिदिन उसकी गतिविधि को परख रहे थे। पाठ आरंभ होने पर वह नित्य आता और पाठ समाप्ति पर चला जाता। अब वह बंदर उन स्टेशन मास्टर के कंधे पर बैठने लगा। नित्य आने जाने से स्टेशन मास्टर महोदय को भी उस बंदर से प्रेम सा हो गया। उन्हें उससे डर नहीं लगता था। तदनंतर एक दिन रामायण अध्ययन के समय वह बंदर स्टेशन मास्टर महाशय के मस्तक पर चढ़ गया और उनका बाल पकड़कर बैठ गया। भक्त स्टेशन मास्टर के बालों में कुछ कसक होने लगी। उन्होंने माथा हिलाया, तब उस बंदर ने बालों की पकड़ को कुछ ढीला कर दिया। वहां जब तक रामायण पाठ होता रहा उतने दिनों तक वे वानर, उन्होंने ब्रैकेट में लिखा है हनुमान, नित्य प्रति आते रहे। पाठ समाप्ति के पश्चात फिर किसी ने उनका दर्शन नहीं किया। यह लीला श्री जानकी मैया के प्यारे पुत्र राक्षस वंश रूपी तृणमंडल के लिए प्रचंड दावानल रूप भगवान श्री रामचंद्र जी के अनन्य सेवक और हम लोगों के परम रक्षक महावीर जी की ही है, इसमें मुझे कोई संदेह नहीं है। ऐसा उन्होंने एक प्रसंग लिखा है। और दूसरा प्रसंग यह है, यह बात प्रायः 90 वर्ष पूर्व की है। एक दिन संध्या समय तेतरिया ग्राम की ठाकुरवाड़ी मंदिर में एक दक्षिण क्षीणकाय सज्जन उपस्थित हुए। रात्रि में भगवान श्री वंशीधर का प्रसाद ग्रहण किया। दूसरे दिन प्रातःकाल एक भक्त श्री महावीर जी के यानी हनुमान जी के भोग के लिए एक मन आटा यानी करीब 50 किलो, घी सूजी 25 किलो, एक मन आटा घी सूजी चीनी आलू आदि लेकर उपस्थित हुआ, क्योंकि श्री महावीर जी ने कृपा करके उसकी मनोती पूर्ण की थी। इसीलिए उसने प्रसाद के लिए यह सामान प्रस्तुत किया था। पुजारी ने आसपास के ग्रामों के ब्राह्मणों को प्रसाद पाने के लिए निमंत्रित किया। मध्याह्न में आरती होने के पश्चात ब्राह्मणों को भोजन के लिए बुलाने लगे तो उन्होंने कहा, पहले नए अतिथि को भोजन कराइए। उनके कहे अनुसार अतिथि महाराज वहां भोजनार्थ आए हुए एक अपरिचित को एक मनुष्य के भोजन योग्य व्यंजन हलवा आदि परोसा गया। उन्होंने वह सब भोजन तुरंत पा लिया। पुनः 2 व्यक्तियों के तृप्त होने
योग्य भोजन परोसा गया, उसे भी उन्होंने तुरंत उदरस्थ कर दिया। फिर इस बार इन्हें 3-4 व्यक्तियों के तृप्त होने योग्य भोजन दिया गया। अब तो अन्य ब्राह्मण लोग भी उन अपूर्व भोजनकर्ता का दर्शन करने के लिए उनके निकट आकर बैठे। अतिथि महाराज बिना कुछ बोले उसे भी चट कर गए। इस प्रकार क्रमशः जो कुछ बना था वह सब उनकी जठराग्नि की आहुति में चला दिया गया। अनुमानतः 2-2.5 सेर प्रसाद शेष बचा। तब वे अतिथि देव कहने लगे, बस रहने दीजिए, अब आप सब लोग प्रसाद पाइए। आचमन के पश्चात मुख शुद्धि के लिए हरि की हरे ग्रहण करके वे अतिथि महाशय अपने आसन पर जाकर बैठ गए। उसके बाद वे कब अदृश्य हो गए यह कोई न जान सका। वे स्वयं महावीर हनुमान जी ही थे, जिनके उद्देश्य से यह प्रसाद बनाया गया था। वे ही कृपा करके उसे ग्रहण कर गए। ऐसे हमने सुनकर हमको भी बड़ा ये लगा कि हनुमान जी की कृपा से कुछ भी हो सकता है। इसलिए हमको लगा कि हम हनुमान जी की जो उपासना कर रहे हैं, हम ऐसे प्रसंगों को यदि सुन लेंगे तो हमारे मन में भी हनुमान जी की निष्ठा और भी बढ़ेगी। और जिस हनुमान चालीसा का पाठ कर रहे हैं उस पाठ के बारे में और भी हमारी निष्ठा बढ़ेगी और हमको भी लगेगा कि ज्यादा से ज्यादा पाठ करना चाहिए। इस प्रकार हमको बड़ा अच्छा लगा। हम कल ऐसा एक व्रत के बारे में पढ़ने वाले हैं जिसको हनुमान चालीसा पाठ करने वाले भक्त अपनी कोई भी मनोकामना पूर्ण करने के दृष्टि से यदि वह व्रत किया, उपासना की, तो उससे उसकी मनोकामना पूर्ण होगी, ऐसा उसमें लिखा है। वह भी कल्याण पुस्तक में ही आया हुआ है, कल्याण के वार्षिक अंक में ही आया हुआ है। उसको हम कल पढ़ेंगे। 21 दिन का व्रत है और जो कोई करेगा उसको सब प्रकार से अच्छा होगा, ऐसा लिखा है। इसलिए हम उसको पढ़ लेंगे, तो आप सुनेंगे तो किसी के मन में यदि आ गया चलो हम करेंगे तो कर सकते हैं। इस दृष्टि से वह भी हनुमान चालीसा पाठ के अनुसार ही करने का व्रत है। यदि उपासना है उसको भी आप कर सकते हैं। इसलिए हमारी प्रार्थना है कि हनुमान आज के इस यानी विशेषता कलयुग में, द्वापर युग में जब राम जी का अवतार हो गया, त्रेता युग में जब राम जी का अवतार हो गया, तब उन्होंने हनुमान जी से कहा तुम कलयुग समाप्ति तक तुम अपने चिरंजीव होकर रहो, और जो कोई द्वापर युग में हो या कलयुग में हो, तुम कोई किसी भक्त को यदि आपके दर्शन की इच्छा हो तो दर्शन दे। और कोई उनके जीवन में संकट आ जाए, किसी के जीवन में कोई संकट आ जाए तो उस संकट का निवारण करो, भक्तों को अनुग्रह करो और उनको सब प्रकार की बुद्धि विद्या बल दे करके उनको जीवन में सुखी बनाओ। ऐसे श्री राम जी ने उनको वर दिया। उस प्रकार हनुमान जी उनके कहने के अनुसार, उनकी आज्ञा के अनुसार वे दर्शन भी देते हैं, अनुग्रह भी करते हैं, कृपा भी करते हैं। इसलिए हम उनकी उपासना करें और उनके कृपा पात्र हो जाए। जानकी जीवन स्मरण जय जय राम। ಇವತ್ತು ಈಗ ನಾನು ಮುಂಚೆ ಮೊದಲು ಸಂಕಲ್ಪ ಮಾಡಿಸುವವರಿಗೆ ಸಂಕಲ್ಪ ಮಾಡಿಸ್ತೀನಿ, ಆಮೇಲೆ ಅದನ್ನು ಓದ್ತೀನಿ. ಈಗ ನಾನು ಓದಿರ್ತಕ್ಕಂಥದ್ದು ಎರಡೂ ಹಿಂದಿ ನವನು. ಈ ಮತ್ತು ಅವನು ಕನ್ನಡದಲ್ಲಿ ಮಾಡಿ ಓದಿದ್ರೆ ಅನಾಯಾಸ ಹಿಂದಿ ಒಳಗೆ ಅವನು ಕನ್ನಡದಲ್ಲಿ ಮಾಡಿ ಅನುವಾದ ಮಾಡಿ ಓದಿದರೆ ಕರ್ನಾಟಕದ ಪೂರ್ತಿಯಾಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಎಲ್ಲರಿಗೂ ವ್ಯಾಪಕವಾಗಿ ಈ ಜಗತ್ತಿಗೆ ಅದನ್ನು ಕಲ್ಪನಾ ಬರಲಿ ಅನ್ನೋ ದೃಷ್ಟಿಯಿಂದ ಆ ಎರಡೂ ಪ್ರಸಂಗಗಳನ್ನು ನಾನು ಹಿಂದಿಯಲ್ಲಿ ಓದಿದೆ. ನಿಜವಾಗಿ ಹೇಳಬೇಕು ಅಂದರೆ ನಮ್ಮಲ್ಲಿ ಅಂಥ ಭಕ್ತಿನೇ ಇಲ್ಲ, ಅಂಥ ಭಾವ ಇಲ್ಲ, ಅಂಥ ಭಕ್ತಿ ಇಲ್ಲ. ದೊಡ್ಡ ಸ್ಥಿತಿ ಬೇಕಾದಷ್ಟಿದೆ. ಬುದ್ಧಿವಂತರನ್ನು ತಿಳ್ಕೊಂಡಿವಿ, ನಮ್ಮ ಜಾಣರು ಅಂತ ತಿಳ್ಕೊಂಡಿವಿ, ನಮ್ಮಂಥ ಶಾಣ್ಯಾರು ಯಾರೂ ಇಲ್ಲ ಅಂತ ತಿಳ್ಕೊಂಡಿವಿ, ನಮ್ಮಂಥ ಕುಶಲರು ಯಾರೂ ಇಲ್ಲ ಅಂತ ತಿಳ್ಕೊಂಡಿವಿ, ಇನ್ನೂ ಏನೇನೋ ಭಾಳ ತಿಳ್ಕೊಂಡಿವಿ. ನಾವು ಶ್ರೀಮಂತರು, ನಾವು ಅಂಥವರು, ನಾವು ಅಧಿಕಾರಿಗಳು, ನಾವು ದೊಡ್ಡವರು ಇತ್ಯಾದಿ. ಆದರೆ ಮುಖ್ಯವಾಗಿ ಮಹಾರಾಜರು ಹೇಳ್ತಿದ್ರು ಅರ್ಥಾತ್ ಏನು ಅಂದ್ರೆ ನಾವು ಮುಂಚೆ ಭಕ್ತರಾಗಬೇಕು ಅಂತ. ಭಕ್ತಿ ಇಲ್ಲದೆ ಏನೂ
ಜೀವನದೊಳಗೆ ಏನು ಉಪಯೋಗ ಆಗ್ತಕ್ಕಂಥದ್ದಲ್ಲ. ಮುಖ್ಯವಾಗಿ ನಮಗೆ ಭಕ್ತಿ ಬೇಕು. ಆ ಭಕ್ತಿಯನ್ನು ಬೆಳೆಸೋಬೇಕು ಅಂದ್ರೆ ಯಾವುದಾದ್ರೂ ಒಂದು ನಿಮಿತ್ತದಿಂದ ಭಗವಂತನ ಸಹವಾಸ ಮಾಡಬೇಕು. ಅಂಥ ಒಂದು ಸಹವಾಸಕ್ಕೆ ನಾಮಸ್ಮರಣೆ ಮತ್ತು ಈ ರೀತಿಯಾಗಿರ್ತಕ್ಕಂಥ ಹನುಮಾನ್ ಚಾಲೀಸ ಪಾಠ ಇತ್ಯಾದಿಗಳನ್ನು ಮಾಡೋದ್ರಿಂದ ನಮಗೆ ಸಹಜವಾಗಿ ಭಗವಂತನ ಸಹವಾಸ ಆಗ್ತದೆ. ಸಹವಾಸದಿಂದ ಪ್ರೇಮ ನಿರ್ಮಾಣ ಆಗ್ತದೆ. ಪ್ರೇಮದಲ್ಲಿ ಒಂದು ದಿವ್ಯತೆ ಭಾವ ಅನ್ನುವಂಥದ್ದು ಬರ್ತದೆ. ಆ ಪ್ರೇಮ ಮಾಡದ ಹೊರತು ಭಗವಂತನ ಬಗ್ಗೆ ಇರ್ತಕ್ಕಂಥ ಪ್ರೇಮಕ್ಕೆ ಭಕ್ತಿ ಅಂತಾರೆ. ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಪ್ರೇಮಕ್ಕೆ ಆಸಕ್ತಿ ಅಂತಾರೆ. ಪ್ರಪಂಚದ ವಿಷಯದಲ್ಲಿ ನಮ್ಗೆ ಆಸಕ್ತಿ ಅದ, ಪ್ರೇಮದ ಆಸಕ್ತಿ ಅದ, ಅದ ದುಃಖಕ್ಕೆ ಕಾರಣ ಆಗ್ತಕ್ಕಂಥ. ಅದೇ ಪ್ರೇಮವನ್ನು ನಾವು ಭಗವಂತನ ಕಡೆಗೆ ಬಳಸಿದ್ರೆ ಅದು ಭಕ್ತಿ ಆಗ್ತದೆ. ಅದು ನಮ್ಮ ಜೀವನ ಸಾರ್ಥಕತೆಗೆ ಕಾರಣ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಬಹಳಷ್ಟು ಹನುಮಾನ್ ಚಾಲೀಸ ಪಾಠ ಮಾಡೋಣ. ಈ ವಿಚಾರವನ್ನ ಅರ್ಥಾತ್ ಏನು ಅಂದ್ರೆ ವಾಟ್ಸಾಪ್ನಲ್ಲೂ ಹಾಕ್ತಾರೆ, ಫೇಸ್ಬುಕ್ನಲ್ಲೂ ನೋಡ್ತಾ ಇದ್ದೀವಿ, ಯೂಟ್ಯೂಬ್ನಲ್ಲೂ ಈ ಪ್ರಸಂಗಗಳು ಬರ್ತಾವೆ. ಇವು ನೋಡಿ ಆದರೂ ನಾವು ತಿಳ್ಕೋಬೇಕು, ಕಲಿಬೇಕು. ಏನು ಅಂತಂದ್ರೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಾವು ಭಕ್ತಿ ಭಾವದಿಂದ ಏನಾದರೂ ಮಾಡಿದರೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ಆಗೇ ಆಗ್ತದೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಈಗ ನಾನು ಸಂಕಲ್ಪ ಮಾಡಿಸಕ್ಕೆ ಶುರು ಮಾಡ್ತೀನಿ. ಇವತ್ತು ಯಾರ್ಯಾರಿದ್ದಾರೋ ಅವ್ರ ಹೆಸರು ಹೇಳ್ತೀನಿ. ಅವರು ಈಗಾಗಲೇ ಸಿದ್ಧರಾಗಿ ಕೂತಿರಬಹುದು. ಮುಖ್ಯವಾಗಿ ಅವ್ರ ಹೆಸರು ಹೇಳಿ ಇವತ್ತು ಸ್ವಲ್ಪ ತಡ ಆಯ್ತು. ನಾವು ಸಹಿತ ಇದ್ದಿದ್ದನ್ನ ಹೇಳಿದೆ. ಜಮುನಾ ದೇಶಪಾಂಡೆ ನವಲಗುಂದ ಪ್ರತಿನಿತ್ಯ 100 ಬಾರಿಯಂತೆ ಆಕೆ 3 ವರ್ಷ ಮಾಡ್ಕೊಂಡಿದ್ದಾಳೆ. ಅಂದ್ರೆ 1 ಲಕ್ಷ ಆಗ್ತದೆ. ಚೈತನ್ಯ ಪ್ರಸಾದ್ ದೇಶಪಾಂಡೆ ನವಲಗುಂದ ಪ್ರತಿನಿತ್ಯ 100 ಬಾರಿ 3 ವರ್ಷ 1 ಲಕ್ಷ ಆಗ್ತದೆ. ಜಾನಕಿ ದೇಶಪಾಂಡೆ ಪ್ರತಿ ದಿವಸ 42 ಬಾರಿ 7 ವರ್ಷ 1 ಲಕ್ಷ. ಶಶಿಕಲಾ ಬೆಂಗಳೂರು ಪ್ರತಿನಿತ್ಯ 100 ಬಾರಿ 3 ವರ್ಷ 1 ಲಕ್ಷ. ಮಂಗಳಾ ಹೆಬ್ಸೂರು ಬೆಂಗಳೂರು ಪ್ರತಿದಿನ 100 ಬಾರಿ. ಮಂಗಳಾ ಹೆಬ್ಸೂರು ಅವರು ಪ್ರತಿ ತಿಂಗಳು 11 ದಿನ 100 ಬಾರಿಯಂತೆ 1 ವರ್ಷ. ತಿಂಗಳಲ್ಲಿ 11 ದಿವಸ 100 ಬಾರಿ 1 ವರ್ಷ. ಸುಹಾಸ್ ನರೇಂದ್ರ ದೇವಳಿ ಹಾಗೂ ಕುಟುಂಬದವರು ಪುಣೆ ಪ್ರತಿದಿನ 44 ಬಾರಿ ಹಾಗೂ ಪ್ರತಿ ಶನಿವಾರ ಹಾಗೂ ಭಾನುವಾರ 3 ಬಾರಿ 3 ವರ್ಷ ಮರಾಠಿ ಸಂಕಲ್ಪ ಮಾಡಿಸೋದು ಹೇಳ್ತೀನಿ. ಒಟ್ಟು 66,000 ಪಾಠಗಳನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. अर्थात सुहास नरेंद्र घेवरी आणि एक कुटुंबातले तुम्ही एक कोणीतरी एकाने एक संकल्पाला बसले तरी चालतं. ते जे संकल्पाला बसणारे असतील त्यांनी म्हणजे धोतर किंवा लुंगी नेसलेलं असायला पाहिजे. उपरण अंगावर उपरण घ्यायला पाहिजे आणि तावण फुलपात्र आणि पळी घेऊन बसायला पाहिजे. हळद कुंकू अक्षता वगैरे असायला पाहिजे. एक नारळ असायला पाहिजे. एवढे घेऊन बसा. तुम्ही प्रति दिवस 44 असे तुम्ही म्हणजे 66,000 करणार आहात. म्हणजे प्रति शनिवार आणि रविवार 100 पार 3 वर्ष म्हणजे करणार आहात. अशा पद्धतीनेच मी संकल्प सांगतो. सगळ्यांनी करे की ಎಲ್ಲರೂ ಏನು ಮಾಡಬೇಕು ಅಂದ್ರೆ ಯಾರಿಗೆ ಆಚರಣೆ ಮಾಡ್ಲಿಕ್ಕೆ ಬರ್ತದೋ ಅವ್ರು ಆಚರಣೆ ಮಾಡಬೇಕು. ಬಾಕಿದವ್ರು ಏನದ ಕಣ್ಣಿಗೆ ನೀರು ಹಚ್ಚಬೇಕು. ನಿಮ್ಮ ಜೊತೆಗೆ ನಾನು ಸಂಕಲ್ಪ ಮಾಡ್ತೀನಿ. ಇವತ್ತಿನ ಇದನ್ನು ಓದೋದ್ರ ಸಂಕಲ್ಪ ಮಾಡ್ತೀನಿ. ಅದಕ್ಕನುಸಾರವಾಗಿ ನೀವು ಏನದಲ್ಲ ಸಂಕಲ್ಪ ಮಾಡಬೇಕು. ನಾನು ಆಚರಣೆ ಮಾಡ್ತೀನಿ. ಹೆಣ್ಮಕ್ಳು ಹನಿ ಕುಂಕುಮ ಹಚ್ಕೋಬೇಕು. ಗಂಡಸರು ಹನಿ ಕುಂಕುಮ ಹಚ್ಕೋಬೇಕು. ಗಂಡಸರು ಎಲ್ಲರೂ ಏನದನ್ನು ಲುಂಗಿ धोतर उठवून ಕೂತಿರ್ಬೇಕು. ಹೆಣ್ಮಕ್ಳು ಸೀರೆ उठवून ಕೂತಿರ್ಬೇಕು. तुम्ही तिकडे जर कोणी तुमच्या हे संकल्प करणारे सुहास नरेंद्र घेवरी तुमच्या कुटुंबातले कोणी संकल्प करायला बसणार असतील, ते ड्रेस घातले असतील तर त्यांनी साडी नेसून यायला पाहिजे किंवा सुहास एकट्याने बसले तरी चालतं. ओम केशवाय नमः, नारायणाय नमः, माधवाय नमः, गोविंदाय नमः, विष्णवे नमः, वसुंधराय नमः, त्रिविक्रमाय नमः, वामनाय नमः, श्रीधराय नमः, श्रीकेशाय नमः, पद्मनाभाय नमः, दामोदराय नमः, शंकराय नमः, वासुदेवाय नमः, प्रद्युम्नाय नमः, नंदाय नमः, पुरुषोत्तमाय नमः, अधोक्षजाय नमः, नारसिंहाय नमः,
अच्युताय नमः जनार्दनाय नमः उपेन्द्राय नमः हरे नमः श्री कृष्णाय नमः श्रीमन्महागणाधिपतये नमः वक्रतुंड महाकाय ಎಲ್ಲರೂ ಕೈ ಕುಂಕುಳ್ಬೇಕು तुम्हें हाथ जोड़ून बसा वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्तेषां मंगलम येषां हृदयस्थो भगवान् मंगलायतनं हरि तदेव लग्नं सदनं तदेव ताराबलं चंद्रबलं तदेव विद्याबलं देवबलं तदेव लक्ष्मीपते ते प्रियं स्मरामि लाभस्तेषां जयस्तेषां कुतस्तेषां पराजयः येषां इन्द्रियवरस्यां हृदयस्थो जनार्दनः विनायकं गुरुं बालं ब्रह्मा विष्णु महेश्वरान् सरस्वतीं प्रणम्यादौ सर्वकार्यात् प्रसिद्धे यत्र योगेश्वर कृष्णो यत्र पार्थो धनुर्धरः तत्र श्री विजयो पुत्र ध्रुवानीतिर्मतिर्मम सर्वेष्वारब्धकार्येषु त्रयस्त्रिभुवनेश्वराः देवादिशन्तरसिद्धिं ब्रह्मेशां जनार्दनः कई मुगिबेकु ओम लक्ष्मीनारायणाभ्यां नमः उमा महेश्वराभ्यां नमः वाणी हिरण्यगर्भाभ्यां नमः शुचिपुरोराभ्यां नमः इष्टदेवताभ्यो नमः कुलदेवताभ्यो नमः ग्राम देवताभ्यो नमः वासुदेवताभ्यो नमः आदित्यादिनवग्रहदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः ಈಗ ಎಲ್ಲರೂ ಎಡಗೈಗೆ ಅಕ್ಷತಾ ಇಟ್ಕೋಬೇಕು बलगैया दरम्यान मुचकोಬೇಕು तुम्ही डाव्या हातात अक्षता घ्यायचं आणि उजवा हात त्याच्यावर असे ठेवायचे आणि उजव्या मांडीवर असे ठेवून घ्यायचं ಎಲ್ಲರೂ ಬಲಗಡೆ ಮೊಣಕಾಲ ಮೇಲೆ ಇಟ್ಕೋಬೇಕು ನಾನು ಮಮ್ಮ ಅಂತ ಹೇಳೋ ತನಕನೂ ಈ ದೇಶ ಕಾಲ ಉಚ್ಚಾರ ಮಾಡ್ತೀನಿ ಅದನ್ನ ಕೇಳಬೇಕು ಮಮ್ಮ ಅಂತ ಹೇಳಿಕ್ಕೆ ಹತ್ಕೊಳ್ಳಿ ಅದನ್ನ ನೀವು ಅಲ್ಲಿಗೆ ಶುರು ಮಾಡಿ श्रीमद् भगवतो महापुरुषस्य विष्णोराज्ञा प्रवृत्तमानस्य ब्रह्मणः द्वितीय पदार्थे श्वेतवाला कल्पे वैवस्वत मन्वंतर अष्टाविंशति कलियुगे प्रथम जाने भूलोके वर्षे वर्षघंटे जम्बूद्वीपे दंडकारण्ये देशे गोदावत्याः दक्षिणे तीरे शालिवांशिके बुद्धावतारे रामक्षेत्रे अस्मिन् वर्तमाने व्यावहारिके चांद्रमानेन प्रभवादिषट्टि संवत्सराणां मध्ये लवनाम संवत्सरस्य उत्तरायणे ग्रीष्म ऋतौ ज्येष्ठमासे शुक्लपक्षे अद्य द्वितीयायां तिथौ अद्यवासरः स्थिरवासरदिवस नक्षत्रेषु योगे शुभकरणे एवं गुणविशेषेण विशिष्टायां शुभतिथौ ಎಲ್ಲರೂ ಹೇಳಬೇಕು आता मी सांगतो तसे म्हणा मम आत्मनः श्रुति स्मृति पुराणोक्त फल प्राप्त्यर्थम अस्माकं कुटुंबानां परिवाराणां क्षेम स्थैर्य धैर्य वीर्य विजय अभय आयु आरोग्य ऐश्वर्य अभिवृद्ध्यर्थम धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्म चैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य आरभ्य ಈಗ ಜಮುನಾ ದೇಶಪಾಂಡೆ ಅವರು ಹೇಳಬೇಕು ಪ್ರತಿದಿನ ಶತ ಪಾಠ पूर्वकं त्रयवर्ष पर्यंतं 1 ಲಕ್ಷ ಪಾಠಮಹಂ ಕರಿಷ್ಯೆ ಈಗ ಎಡಗೈ ನಕ್ಷತ್ರ ಬಲಗೈ ಇತ್ತು ಆಮೇಲೆ ಎಡಗೈಲಿ ಬಲಗೈ ಮೇಲೆ ನೀರು ಬಿಡಬೇಕು ಈಗ ಚೈತನ್ಯ ಪ್ರಸಾದ್ ದೇಶಪಾಂಡೆ ಹೇಳಬೇಕು ಪ್ರತಿದಿನಂ ಶತಪಾಠ पूर्वकं त्रयवर्षेषु 1 ಲಕ್ಷ श्री हनुमान चालीसा
ಪಾಠಮಹಂ ಕರಿಷ್ಯೇ ನೀರು ಬಿಡಬೇಕು. ಜಾನಕಿ ದೇಶಪಾಂಡೆ ಹೇಳಬೇಕು ಪ್ರತಿದಿನಂ ದ್ವಿಚತ್ವಾರಿಂಶತ್ ಪಾಠಪೂರ್ವಕಂ ಸಪ್ತವರ್ಷೇಷು 1 ಲಕ್ಷ ಶ್ರೀ ಹನುಮಾನ್ ಚಾಲೀಸಾ ಪಾಠಮಹಂ ಕರಿಷ್ಯೇ. ಶಶಿಕಲಾ ಬೆಂಗಳೂರು ಅವರು ಹೇಳ್ತಾರೆ ಪ್ರತಿದಿನಂ ಶತಪಾಠಪೂರ್ವಕಂ 3 ವರ್ಷ ಪರ್ಯಂತಂ 1 ಲಕ್ಷ ಶ್ರೀ ಹನುಮಾನ್ ಚಾಲೀಸಾ ಪಾಠಮಹಂ ಕರಿಷ್ಯೇ. ಮಂಗಳಾ ಹೆರಸೂರ್ ಅವರು ಹೇಳಬೇಕು ಪ್ರತಿದಿನಂ ಏಕಾದಶ ದಿನ ಪರ್ಯಂತಂ ಏಕಾದಶ ದಿವಸೇಷು ಪ್ರತಿದಿನಂ ಶತ ಶ್ರೀ ಹನುಮಾನ್ ಚಾಲೀಸಾ ಪಾಠ प्रतिमासे एकादश दिन प्रतिदिनं शतपाठपूर्वकं 1 वर्ष पर्यंतम अहं करिष्ये. ನೀರು ಬಿಡಬೇಕು. ಪ್ರತಿ ತಿಂಗಳು 11ರಂತೆ 1 ವರ್ಷದ ತನಕ ತಿಂಗಳಿಗೆ ಪ್ರತಿ ತಿಂಗಳಲ್ಲಿ 11 ದಿವಸ 100 ಪಾಠನಂತೆ 11 ದಿವಸ ಅಂತ 1 ವರ್ಷದವರೆಗೂ ಮಾಡಬೇಕು. सुहास नरेंद्र घेवली सांगा मी सांगतो तसे म्हणा. अद्य आरभ्य प्रतिदिनं 44 पाठ पूर्वकं तथा च प्रति शनिवासरे तथा च भानुवासरे रविवासरे शतपाठपूर्वकं 3 वर्ष पर्यंतम श्री हनुमान चालीसा पाठम मम कुटुंबस्य सर्व सदस्यैः सह अहम करिष्ये. तुम्ही डाव्या हातातली अक्षता उजव्या हातात घ्यायचं आणि उजव्या हाताने डाव्या हाताने उजव्या हातावर असे पाणी घालणे. अद्य सर्व विश्वव्यापिनां साधकानां साधकेषु अद्य चतुर्विंशतितम घटक स्थितानां साधकानां नामोच्चारणं सद्गुरु सन्निधौ अहं करिष्ये. तत्रादौ निर्विघ्नता सिद्ध्यर्थम ಎಲ್ಲರ ಕೈ ಮುಗಿ ಹಾತ್ ಜೋಡ. तत्रादौ निर्विघ्नता सिद्ध्यर्थम महागणपति स्मरणंच करिष्ये सद्गुरु स्मरणंच करिष्ये. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्ये सर्वदा. गुरुर्ब्रह्मा गुरुर्विष्णु गुरुर्देवो महेश्वर गुरुसाक्षात् परब्रह्म तस्मै श्री गुरवे नमः. सद्गुरुनाथ ಚರಣಾರವಿಂದಾಭ್ಯಾಂ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಎಲ್ಲರೂ ಏನದನ್ನು ಒಂದು ಕಾಯಿ ಇದ್ರೆ ನಿಮ್ಮ ಮುಂದಿದ್ರೆ ಒಂದು ಕಾಯಿ ಇಡಬೇಕು. ಕಾಯಿ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಇದಂ ಫಲಮಯ ದೇವ एक नारळ असेल तर ठेवा नाहीतर हात जोडा. इदं फलमया देव स्थापितं कृतस्तव तेन मे सफलावाप्तिर्भवेत् जन्मनि जन्मनि पूर्णफलं समर्पयामि. ते नारळ तुम्ही असेल तर ते 3 दिवस 5 दिवस 7 दिवस वगैरे घरी ठेवून रोज हळद कुंकू वाहून मग ते नंतर फोडून त्याचे काहीतरी स्वीट बनवून सगळ्यांना महाराजांना नैवेद्य दाखवून प्रसाद द्यायचं. ಈಗ ನಿಮ್ಮ ಕೆಳಗೆ ಯಾರ ಕಡೆ ಕಾಯಿ ಅದನ್ನು ಅವ್ರ ಕಾಯಿ ಏನದನ್ನು ಈಗ ಮನೆ ಒಳಗೆ ಒಂದು ಕುಟುಂಬದವ್ರು ನೀವು 3-4 ಮಂದಿ 3 ಮಂದಿ ಮಾಡ್ತಾ ಇರೋದ್ರಿಂದ ಒಂದ ಕಾಯಿ ಇಟ್ಟು ನಡೀತದೆ. ಅರ್ಥಾತ್ ಒಂದು ಕಾಯಿ ಇಟ್ಟು ಅದ್ರ ಮೇಲೆ ಅರ್ಶಿನ ಕುಂಕುಮ ಇರಿಸಿ ಅಕ್ಷತಾ ಇರಿಸಿ ಅದನ್ನ ಏನಾದ್ರು 13 ದಿವಸ ಇಟ್ಟು ಆಮೇಲೆ ಒಡೆದು ಒಂದು ಸ್ವೀಟ್ ಮಾಡಿ ಅದನ್ನ ಪ್ರಸಾದ ಮಾಡಬೇಕು. ಮಂಗಲಾವರು ಆತು. ಅದೇ ರೀತಿಯಾಗಿ ಇವರು ಶಶಿಕಲಾ ಬೆಂಗಳೂರು ಅವರು ಸಹಿತ ಈ ಕಾಯಿಗೆ ನಮಸ್ಕಾರ ಮಾಡಿ ಈ ಎಲ್ಲರೂ ಏನದನೋ ಅಲ್ಲಿ ಕೂತ್ಕೊಂಡು ಒಂದು ಹನುಮಾನ್ ಚಾಲೀಸಾ ಪಾಠ ಅಂದು ಆಮೇಲೆ ನಿಮ್ಮ ಪ್ರಸಾದ ಇತ್ಯಾದಿಗಳನ್ನೆಲ್ಲ ಮಾಡ್ಲಿಕ್ಕೆ ಅಡ್ಡಿ. सद्गुरुनाथ महाराज की जय. जय जय रघुवीर समर्थ श्री राम समर्थ. पुणे
ರೈತಪತಿ ಬರಂಗಿರ್ಬೋದು ಈಗ ಓದು ಮುಗಿಸ್ಕೊಂಡು ಬರ್ತೀನಿ. ಎರಡು ಹುಡುಕಿ ನಿಲ್ವಲ್ಲ ಇಂಟು ಐದು ಬಾಕ್ಸ್ ಶ್ರೀರಾಮ ಸಮರ್ಥ ಗ್ರೂಪ್ 24 ಸೌಮ್ಯ ನವೀನ್ ಚಳ್ಳಕೆರೆ ಕುಮಾರ್ ಶಕ್ಲ ಮೀನ್ ಉತ್ತರ ಭಾದ್ರಪದ 30 ಶ್ವೇತಾ ಜೀವಿ ಬೆಂಗಳೂರು ಪುನರ್ಶಿಲಾ ಕುಂಭ ಪೂರ್ವ ಭಾದ್ರಪದ 30 ಜಯಶ್ರೀ ಕಪೂರ್ ಹುಬ್ಬಳ್ಳಿ ವಿಶ್ವಾಮಿತ್ರ ವೃಷಭ 21 ಉಮಾಬಾಯಿ ದೇಶಪಾಂಡೆ ಹಾನಗಲ್ ಹರಿತಸ್ಯ ಮಿಥುನ್ ಪುನರ್ವಸು 20 ಸ್ನೇಹಲತಾ ಗದಗ ಗೌತಮೇಶ್ ಕೃತಿಕಾ 18 ಶ್ರೀದೇವಿ ಇನಾಮದಾರ್ ಧಾರವಾಡ ಕಾಶ್ಯಪ ಮಿಥುನ ಪುನರ್ವಸು 17 ಶಾಲಿನಿ ಮತ್ತು ಶಿವಾನಂದ್ ಗುಮಾಸ್ತೆ ಬೆಂಗಳೂರು ಅತ್ರೇಯ ವೃಷ್ಟಿಕ ಅನುರಾಧ 17 ವಿಜಯಲಕ್ಷ್ಮಿ ಮೂರ್ತಗುಡ್ಡೆ ಬೆಂಗಳೂರು ಅತ್ರೇಯ ಸಿಂಹ ಹುಬ್ಬ 17 ಗಾಯತ್ರಿ ಗುರುನಾಥ್ 17 ಅರುಣಾ ಬಿಜಾಪುರ್ ಬಂಕಾಪುರ್ ಶ್ರೀವತ್ಸ ಸಿಂಹ ಹುಬ್ಬ 17 ಅನುರಾಧ ಕನ್ಯಾ ಮುಂಬೈ ನಂದಿಮೇಶ 14 ಸರೋಜ ನಾಮದಾರ್ ಧಾರವಾಡ ಕಾಶ್ಯಪ್ ಕನ್ಯಾ ಉತ್ತರ 15 ಸೌಮ್ಯ ಕಾರ್ತಿಕ್ ಲಂಡನ್ ಶಿವಕುಂಭ ಪೂರ್ವ ಭಾದ್ರಪದ 15 ರಾಜೇಶ್ವರಿ ಮಂಜುನಾಥ್ ಬೆಂಗಳೂರು 15 ಸುನಂದಾ ಚಿತ್ರಗಾರ್ ಕೊಪ್ಪಳ ಗೌತಮ ಮಕರ ಶ್ರವಣ 15 ಇಂಗುವಾ ಪದ್ಮ ಬೆಂಗಳೂರು ಶೌನಕ ಮಕರ ಶ್ರವಣ 15 ಕಿಶನ್ ಕುಮಾರ್ ಬಾದಾಮಿ ಹಾವೇರಿ ಶ್ರೀವತ್ಸ ವೃಷಭ ಕೃತಿಕಾ 15 ಶ್ರೀನಿಧಿ ಗೋಸಾವಿ ಬ್ಯಾಡಗಿ ಗೌತಮೇಶ್ ಭರಣಿ 13 ರಾಮ್ ಪ್ರಸಾದ್ ಇನಾಮದಾರ್ ಧಾರವಾಡ ಕಾಶ್ಯಪ ಕನ್ಯಾ ಉತ್ತರ 11 ಗೀತಾ ಜೋಶಿ ಬೆಂಗಳೂರು ಅಗಸ್ತ್ಯ ಕರ್ಕ ಆಶ್ಲೇಷ 11 ಮಹಾದೇವಮ್ಮ ಬೆಂಗಳೂರು ಶಿವಾಶ್ವಿನಿ 11 ಲೋಕೇಶ್ ಐ ಮೈಸೂರು ಕಾಶ್ಯಪ ವೇಷ ಭರಣಿ 11 ಬಿ ಗಾಯತ್ರಿ ಮೈಸೂರು ಕಾಶ್ಯಪ ಧೇನು ಪೂರ್ವಾಷಾಢ 11 ಪ್ರೇಮಾ ಎಂಎಸ್ ಮೈಸೂರು ಹರಿತಸ್ಯ ವೃಷಭ ಕೃತಿಕಾ 11 ಸತೀಶ್ ಎಲ್ ಆಕಳವಾಡಿ ಧಾರವಾಡ ಚನ್ನಕುಲ ಕುಂಭ ಧನಿಷ್ಠ 11 ಗೀತಾ ಬಿ ಕೆ ಬೆಂಗಳೂರು ಪಗದಶಿಲಾ ಮೇಷಾಶ್ವಿನಿ 11 ಗೀತಾ ಶ್ರೀನಿವಾಸ್ ಹುಲಿಯಾರ್ ಬಾಲಶಕ್ಲ ಧನು ಮೂಲ 11 ಮಿಥುನ್ ಜೋಶಿ ಬೆಂಗಳೂರು ಸಾಂಖ್ಯಾಯನ ಮೇಷ ಭರಣಿ 11 ಶುಭಾ ಪುರಾಣಿಕ್ ಹೈದರಾಬಾದ್ ಭಾರದ್ವಾಜ್ ಧನು ಮೂಲ 11 ಪೂರ್ಣಿಮಾ ಎಸ್ ವಶಿಷ್ಠ ಕರ್ಕ ಆಶ್ಲೇಷ 11 ಸುನೀತಾ ದೇಶಪಾಂಡೆ ಹುಬ್ಬಳ್ಳಿ ಭಾರದ್ವಾಜ್ ಕರ್ಕಪುಷ್ಯ 11 ದೀಕ್ಷಾ ಶೆಟ್ಟಿ ಬೆಂಗಳೂರು 11 ಶೈಲಜಾ ಧಾರವಾಡ್ಕರ್ ಬಳ್ಳಾರಿ ವಿಶ್ವಾಮಿತ್ರ ಧನು ಮೂಲ 11 ಅರ್ಚನಾ ಮಹೇಶ್ ಬೆಂಗಳೂರು ಜಮದಗ್ನಿ ಕನ್ಯಾ ಉತ್ತರ 11 ಅರ್ಚನಾ ಶಾರದಾ ಜೋಶಿ ಬೆಂಗಳೂರು ಸಾಂಖ್ಯಾಯನ ಸಿಂಹ ಮಗ 11 ಪ್ರತಿಮಾ ಜೋಶಿ ಬೆಂಗಳೂರು ರತ್ರಿ ಕರ್ಕ ಆಶ್ಲೇಷ 11 ವಂದನಾ ಜೋಶಿ ಬೆಂಗಳೂರು ಸಾಂಖ್ಯಾಯನ ಮಕರ ಶ್ರವಣ 11 ಅಶ್ವಿನಿ ಕುಲಕರ್ಣಿ ಬೆಳಗಾವಿ ಭಾರದ್ವಾಜ್ ಕುಂಭ ಶತಾರ 11 ಗಾಯತ್ರಿ ಉಪಾಧ್ಯಾಯ ಬೆಂಗಳೂರು ಅಗಸ್ತ್ಯ ಸಿಂಹ ಕುಬ್ಬ 11 ವಿಜಯಲಕ್ಷ್ಮಿ ಪಿ ಮುರಳಿ ಬೆಂಗಳೂರು ವಿಶ್ವಾಮಿತ್ರ ತುಲ ವಿಶಾಖ 11 ಗಿರಿಜಾ ಇಟಗಿ ಗದಗ ಮಂಥಾಲಿ ವೃಶ್ಚಿಕ ಜ್ಯೇಷ್ಠ 11 ಸರೋಜ್ ಆರ್ ಟಿಕಂದರ್ ಗದಗ ವರುಣ ವೃಶ್ಚಿಕ ಜ್ಯೇಷ್ಠ 11 ಪದ್ಮಾವತಿ ಪಡಗಶಿಲಾ ಮಿಥುನ ಹರಿದ್ರಾಮ 11 ಪ್ರತಿಭಾ ಇನಾಮದಾರ್ ಗದಗ ಕಾಶ್ಯಪ್ ಕರ್ಕ 11 ಕಾರ್ತಿಕ್ ಮಳಿಗೆ ಧಾರವಾಡ ಅತ್ರಿ ಸಿಂಹ ಕುಬ್ಬ 10 ಮಾಲಿನಿ ಮೂರ್ತಿ ವಶಿಷ್ಠ ಕನ್ಯಾ ಚಿತ್ರ 10 ಎಚ್ ಜಿ ಮಂಜುನಾಥ್ ಬೆಂಗಳೂರು ವಶಿಷ್ಠ ವೃಶ್ಚಿಕ ವಿಶಾಖ 10 ಗೀತಾ ನಾಗರಾಜು ಬೆಂಗಳೂರು ಅತ್ರಿ ಸಿಂಹ ಕುಬ್ಬ 10 ಶ್ರೀಲಕ್ಷ್ಮಿ ಮೈಸೂರು
ಕೌಂಡಿಣ್ಯ ಧನು ಮೂಲ 9 ವಾಮನ್ ಪಿ ನಾಡಗೌಡ್ ಅಥಣಿ ಕೌಂಡಿಣ್ಯ ಧನು ಮೂಲ 9 ಸ್ವಾತಿ ಶಿವಶಂಪರ್ ಗದಗ ಕುಂಭ ಸ್ವಾತಿ 9 ಜಯಶ್ರೀ ಶಿವಶಂಪರ್ ಗದಗ ಕನ್ಯಾ 9 ಅಂಜಲಿ ಅನಿಲ್ ನಾಡಗೌಡ್ ಹುಬ್ಬಳ್ಳಿ ಗೌತಮ ವೃಷಭ ರೋಹಿಣಿ 9 ಶ್ರೀದೇವಿ ಕುಲಕರ್ಣಿ ಧಾರವಾಡ ಜಮದಗ್ನಿ ಧನು ಪೂರ್ವಾಷಾಢ 9 ಶಾಂತಾರಾಮ್ ಬೆಂಗಳೂರು ಭಾರದ್ವಾಜ್ ವೃಶ್ಚಿಕ ಜ್ಯೇಷ್ಠ 9 ಪ್ರಣವ್ ಕುಮಾರ್ ಬಂಟ್ನಾಳ್ ಮೀನ ಉತ್ತರ ಭಾದ್ರಪದ 9 ಸುಮಾ ಕಪೂರ್ ಹುಬ್ಬಳ್ಳಿ ವಿಶ್ವಾಮಿತ್ರ ವೃಶ್ಚಿಕ ಅನುರಾಧ 9 ಸುಧಾ ಗದಗ ಚಂದ್ರಶೆಟ್ಟಲ ಮಿಥುನ ಪೂರ್ಣವಸು 8 ಕವಿತಾ ಸ್ವಾಮಿ ಚಿತ್ರದುರ್ಗ ಮಿಥುನ 7 ವೀಣಾ ದೀಕ್ಷಿತ್ ಬೈಲಹೊಂಗಲ್ ಕೌಂಡಿಣ್ಯ ಮಕರ ಶ್ರವಣ 7 ಎಂ ಸತ್ಯ ಹೊಸೂರು ಜನಗುಳ ಸಿಂಹ ಮಹಾ 7 ಶ್ರೀಮತಿ ಕಮಲಾ ಕಾಕಡೆ ಅಳ್ನಾವರ್ ಕೌಂಡಿಣ್ಯ ಧನು ಮೂಲ 7 ಸಂತೋಷ್ ಕಾಕಡೆ ಅಳ್ನಾವರ್ ಕೌಂಡಿಣ್ಯ ಕನ್ಯಾ ಹಸ್ತ 7 ವಿಜನಾದ್ರಿ ಎಸ್ ಕಡಗೋಡು ತೀರ್ಥಹಳ್ಳಿ ಹರಿತಸ್ಯ ಮೇಷ ಭರಣಿ 6 ಲಕ್ಷ್ಮೀ ಸುಬ್ರಹ್ಮಣ್ಯ ಚಿತ್ರದುರ್ಗ ವಶಿಷ್ಠ ಕರ್ಕ ಆಶ್ಲೇಷ 6 ಬಾಲಾ ಜೋಶಿ ಹುಬ್ಬಳ್ಳಿ ಮೌದ್ಗಲ್ಯ ಮೇಷ ಭರಣಿ 6 ಲಕ್ಷ್ಮೀ ಸುಬ್ರಹ್ಮಣ್ಯ ವಶಿಷ್ಠ ಆಶ್ಲೇಷ 6 ದತ್ತಾತ್ರೇಯ ಎಚ್.ಎಸ್. ಬೆಂಗಳೂರು ಕಾಶ್ಯಪ ಮಿಥುನ ಆರ್ದ್ರ 6 ಸತ್ಯವತಿ ಬೆಂಗಳೂರು ಭಾರದ್ವಾಜ್ ಕುಂಭ ಶತಾಭಿಷ 5 ಸ್ವಪ್ನ ಶಶಿಧರ್ ಭಟ್ ತೀರ್ಥಹಳ್ಳಿ ಹರಿತಸ್ ಮಿಥುನ ಮೃಗಶಿರ 5 ಸರಿತಾ ದೇಶಪಾಂಡೆ ಬೆಂಗಳೂರು ಭಾರದ್ವಾಜ್ ಮೀನ ರೇವತಿ 5 ರಾಜೇಂದ್ರ ಡಿ.ಕೆ. ಠಾಣೆ ಕಾಶ್ಯಪ ಕರ್ಕ ಪುನರ್ವಸು 5 ವನಿತಾ ಕೆ ಹುಬ್ಬಳ್ಳಿ ಕೌಶಿಕ್ ವೃಷಭ ರೋಹಿಣಿ 5 ವಿಜಯಲಕ್ಷ್ಮಿ ಬೆಂಗಳೂರು ಹರಿತಸ್ಯ ಕರ್ಕ ಪುನರ್ವಸು 5 ಅಶ್ವಿನಿ ದಿ ದಿವಾನ್ ಬೆಂಗಳೂರು ಭಾರದ್ವಾಜ್ ಕನ್ಯಾ ಚಿತ್ರ 5 ರಾಮಕೃಷ್ಣ ಟಿ.ಎಂ. ಬೆಂಗಳೂರು ವಿಷ್ಣು ತುಲಾ ಚಿತ್ರ 5 ವಿಜಯಲಕ್ಷ್ಮಿ ಬಿ.ಎಸ್. ಕೊಡಗು ವಿಶ್ವಾಮಿತ್ರ ಧನು 5 ಉಮಾ ಬೆಲ್ರುಡಿ ನಬಳ್ಳಿ ಮಕರ ಉತ್ತರಾಷಾಢ 5 ಶಾರದಾಮಣಿ ಗೋಣಿಕೊಪ್ಪಲು ಕಾಶ್ಯಪ ಮಕರ ಶ್ರವಣ 5 ರಾಮಕೃಷ್ಣ ಟಿ.ಎಂ. ಬೆಂಗಳೂರು ವಿಷ್ಣು ತುಲಾ ಚಿತ್ತ 5 ವಿನುತಾ ಮಲ್ಲೇಶ್ ಬೆಂಗಳೂರು ಶಿವಮಿಥುನ ಪುನರ್ವಸು 5 ಗೀತಾ ರಮೇಶ್ ಹಾಸನ್ ಕೌಂಡಿಣ್ಯ ಮಿಥುನ ಮೃಗಶಿರ 5 ಲಕ್ಷ್ಮೀ ದೇವರಾಜ್ ಚಳ್ಳಕೆರೆ ಶೆಬೆಲ್ಲ ಕರ್ಕ ಪುನರ್ವಸು 5 ತುಕಾ ಕಾಮಸ ಎಂ.ಡಿ. ಹುಬ್ಬಳ್ಳಿ ಜಾಬಾಲಿ ತುಲಾ 5 ಕುಸುಮಾವತಿ ಟಿ.ಡಿ. ಹುಬ್ಬಳ್ಳಿ ಜಾಬಾಲಿ ಮೇಷ ಶೂನ್ಯ 5 ಉಮಾದೇವಿ ಕುಣಿಗಲ್ ಪವಿತ್ರ ಪಾಲಿಸ ವೃಷಭ ಕೃತಿಕಾ 5 ಅನುರಾಧ ಕಳಸ್ ಹುಬ್ಬಳ್ಳಿ ಮೌದ್ಗಲ್ಯ ಆಶ್ಲೇಷ 5 ಅನುಪಮ ಆರ್ ನೆಲಮಂಗಲ್ ಪುನರ್ಶಿಲಾ ಧನು ಮೂಲ 5 ಮೀರಾ ಡಿ.ಎಸ್. ಬೆಂಗಳೂರು ಕೌಶಿಕ್ ಕುಂಭ ಪೂರ್ಣಭಾಗ 5 ಗುರ್ರಾಜ್ ಮುಕ್ತಗುಡ್ಡೆ ಬೆಂಗಳೂರು ಅತ್ರೆ ಮೇಷ ಭರಣಿ 5 ರಶ್ಮಿ ಗುರ್ರಾಜ್ ಬೆಂಗಳೂರು ಅತ್ರೆ ಕುಂಭ ಪೂರ್ವ ಭಾದ್ರಪದ 5 ನಿರ್ಮಲಾ ಆಯಿ ಕರಗಿ ಹುಬ್ಬಳ್ಳಿ ಉಪಮನ್ಯು ಸಿಂಹ 5 ಈಶ್ವರಪ್ಪ ಟಿ ಕರಗಿ ಹುಬ್ಬಳ್ಳಿ ಉಪಮನ್ಯು ಕುಂಭ 5 ಕಸ್ತೂರಿಬಾಯಿ ಕಾರವಾಡ ಗದಗ ಚಂದ್ರಕುಲ ಮಿಥುನ ಪುನರ್ವಸು 5 ವೀಣಾ ದೇಶಪಾಂಡೆ ಬೆಂಗಳೂರು ಹರಿತಸ್ಯ ರೇವತಿ 5 ಚಂದ್ರಶೇಖರ್ ಕುಮಾರಿ ಹಿಂದೂಪುರ ಕಾಶ್ಯಪ ಕುಂಭ ಶತಭಿಷ 5 ರಾಧಿಕಾ ಬೆಂಗಳೂರು ಚಂದ್ರಶೆಟ್ಟಲ ಕನ್ಯಾ ಚಿತ್ರ 5 ವೈಷ್ಣವಿ ಅತನೂರ್ ಗುರುವೃಗ ಚಂದ್ರಕುಲ ವೃಷಭ ಮೃಗಶಿರ 5 ಮಮತಾ ಸತೀಶ್ ಅರಸೀಕೆರೆ ಮಿಥುನಕುಲ ಮೀನ ಉತ್ತರ ಭಾದ್ರಪದ 5 ಸುಮಾ ವೆಂಕಟೇಶ್ ಬೆಂಗಳೂರು ಭಾರದ್ವಾಜ್ ಧನು ಮೂಲ 5 ಗಾಯತ್ರಿ ಡಿ.ಎಸ್. ಹೈದರಾಬಾದ್ ಕೇನಾಕುಲ ಮಿಥುನ ಪುನರ್ವಸು 5 ಅನಿತಾ ಚಿದಂಬರ ಮೂರ್ತಿ ಧಾರವಾಡ ಅತ್ರೆ ಮಕರ ಶ್ರವಣ 5 ಸುರಭಿ ಬಿಜಾಪುರ ಧಾರವಾಡ ಅತ್ರೆ ಮಕರ ಶ್ರವಣ 5 ಗುರುನಾಥ್ ಜಿ ಕುಲಕರ್ಣಿ ಧಾರವಾಡ ಕೌಂಡಿಣ್ಯ ಮಕರ ಶ್ರವಣ 5 ವಿಜಯಲಕ್ಷ್ಮಿ ಹೆಬ್ಬಾಳ್ ಭಾರ್ಗವ ಕನ್ಯಾ ಉತ್ತರ 5 ಉಷಾರಾಣಿ ಎಚ್.ಎಸ್. ಮೈಸೂರು 5 ವಾಸಂತಿ ಮಹೇಶ್ ದೇಸಾಯಿ ಅರಸೀಕೆರೆ ವಶಿಷ್ಠ ಕನ್ಯಾ ಉತ್ತರ 5 ಶೈಲಜಾ ಕೆ ಪಾಟೀಲ್ ಬೈಲಹೊಂಗಲ್ ಕೌಂಡಿಣ್ಯ ಸಿಂಹ 5 ಕೃಷ್ಣರಾವ್ ಜಿ ಜೋಶಿ ಬಂಕಾಪುರ್ ಮೌದ್ಗಲ್ಯ ಕನ್ಯಾ ಹಸ್ತ 5 ಸರಿತಾ ಕೆ ಜೋಶಿ ಬಂಕಾಪುರ್ ಮೌದ್ಗಲ್ಯ ಸಿಂಹ ಹುಬ್ಬ 5 ಸುಶೀಲಾಬಾಯಿ ಎನ್ ಹಂಚಾಟೆ ಹುಬ್ಬಳ್ಳಿ ಶೃಂಗಾ ಸಿಂಹ ಹುಬ್ಬ 5 ಅನುಪಮಾ ಪಿ.ಐ. ಬೆಂಗಳೂರು ಅತ್ರಿ ಧನು ಮೂಲ 5 ಉಷಾ ಜಿ ಜೋಶಿ ಬಂಕಾಪುರ್ ಮೌದ್ಗಲ್ಯ ಕರ್ಕ ಆಶ್ಲೇಷ 5 ಗಣೇಶ್ ನರೇಗಲ್ ನವಲಗುಂದ
ಅತ್ರಿ ಕರ್ಕಪುಷ್ಯ 5 ಶ್ರೀದೇವಿ ಆರ್ ದೇಶಪಾಂಡೆ ಬೆಂಗಳೂರು ಕಾಶ್ಯಪ ವೃಶ್ಚಿಕ ಅನುರಾಧ 5 ಸ್ವಾತಿ ಕುಲಕರ್ಣಿ ಬೆಳಗಾವಿ ಭಾರದ್ವಾಜ್ ಕುಂಭ ಶತಭಿಷ 5 ಶುಭಪ್ರದಾ ಗೋಸಾವಿ ಬ್ಯಾಡಗಿ ಗೌತಮ್ ಮೇಷ ಅಶ್ವಿನಿ 5 सूरज शिब्रिकेरी अर्णावर श्रीवत्स वृषभ रोहिणी 5 मधुरा श्रीनिवास मैसूर भारद्वाज सिंह मघ 5 गायत्री कुलकर्णी बैलहೊಂಗಲ್ 5 सुचिता विजापुर हुब्बಳ್ಳಿ श्रीवत्स धनु पूर्वाषाढ़ 5 उदीर विजापुर हुब्बಳ್ಳಿ श्रीवत्स कन्या उत्तर 5 प्रभा जनार्दन बेंगलूर भारद्वाज कुंभ शतभिष 5 धन्वी महेश बेंगलूर जमदग्नि कुंभ धनिष्ठा 5 वादिराज कुलकर्णी आथनी काश्यप मेष भरणी 5 अनिरुद्ध कुलकर्णी आथनी काश्यप वृश्चिक अनुराधा 5 शारदा रमेश बेंगलूर काश्यप मिथुन ऋषिरा 5 गीता आर चित्रदुर्ग भारद्वाज वृषभ कृतिका 5 श्वेता मಳಿಗೆ बेंगलूर अत्रि धनु पूर्वाषाढ़ 5 हरीश एमएन बेंगलूर कौशिक धनु उत्तराषाढ़ 5 नटराज बल्लारी शांडिल्य मेष अश्विनी 5 श्रीनिवास पीके बेंगलूर नितुंडिला तुला विशाखा 5 प्रदीप के मरली बेंगलूर विश्वामित्र सिंह उत्तर 5 अभिनव पी मरली बेंगलूर विश्वामित्र मेष भरणी 5 के नागराज चित्रदुर्ग भारद्वाज तुला स्वाति 5 राघवेश बेंगलूर हरितस्य कटक आश्लेष 5 अनिल कुमार बल्लारी हरितस्य सिंह 5 निर्मला एम सन्नप्याटी गदग 5 यशोदा काकड़े अण्णावर कौंडिन्य धनु पूर्वाषाढ़ 5 अमृत काकड़े अण्णावर कौंडिन्य कुंभ शततार 5 अर्पिता काकड़े अण्णावर कौंडिन्य वृषभ मृगशिरा 5 मीरा गोसावी राणेबेन्नूर गौतम मेष अश्विनी 5 उषा देवी बीएन मैसूर वृषभ कृतिका 5 दीपाली एस कुलकर्णी हुब्बಳ್ಳಿ जमदग्नि सिंह हुब्बा 5 रश्मि एचएन भारद्वाज वृश्चिक अनुराध 5 के मंजूर रविकुमार ಹೊಸೂರ್ कटक आश्लेष 5 श्रुति अभिनंद फेयरफील्ड यूएसए भारद्वाज वृश्चिक ज्येष्ठ 5 ललिता लिंगरेड्डी गदग 5 अमित हुब्बಳ್ಳಿ भारद्वाज सिंह कुंभ 5 सरिता कट्टी बेळगावी शांडिल्य कुंभ पूर्व भाद्रपद 5 शांतम्मा बेंगलूर शिव सिंह मघ 5 निर्मला अशोक शिवमोग्ग 5 वीणा कुलकर्णी बैलहೊಂಗಲ್ 5 सुमित्रा रमेश कुणगल सानुकुल वृश्चिक विशाखा 5 शोभा युवाकुल वृषभ कृतिका 5 शंकर 5 शारदांबा काश्यप सिंह मघ 5 मृत्युंजय गंगावती 4 मोहन हुब्बಳ್ಳಿ विश्वामित्र वृश्चिक ज्येष्ठ 4 मधुसूदन बड़गानूर 4 ललिता जी वेर्नेकर रामदुर्ग आत्रेय कुंभ धनिष्ठा 3 शोभा प्रभु बेंगलूರು शिव मीन उत्तर भाद्रपद 3 श्री वैष्णवी जोशी स्वंडूरू शांडिल्य धनु उत्तर भाद्रपद 3 गायत्री जी कुलकर्णी बैलहೊಂಗಲ್ वशिष्ठ कुंभ पूर्व भाद्रपद 3 सविता मुरारी कुंभ शतारा 3 योगेश आरजी आरजे बेंगलूर सानुकुल स्वाति 3 मंजुळा देवी ಹೊಸೂರ್ आली सिंह उत्तर 3 भाग्यलक्ष्मी कुलकर्णी बेळगावी भारद्वाज सिंह मघ 3 एन वाणीश्री ಹೊಸೂರು ಮುಂಗುಲ ಮಿಥುನ 3 अनुषा शिवमोग्ग कौंडिन्य तुला स्वाति 3 एल नरेश कुमार ಹೊಸೂರು ಮುಂಗುಲ वृश्चिक 3 ಕೆಂಚಪ್ಪ ಹೊಸೂರು आली वृषभ मृगशिरा 3 श्रीकांत कुलकर्णी धारवाड़ जमदग्नि वृषभ कृतिका 3 सुरेश कुमार बेंगलूर माळिगे वृषभ रोहिणी 3 धीमंत महेश बेंगलूर जमदग्नि कर्क आश्लेष 3 रेणुकाबाई बेंगलूर जमदग्नि मीन पूर्व भाद्रपद 3 अनुपमा दीक्षित ಹೊಸೂರ್ पराशर वृश्चिक अनुराधा 3 शिल्पा 3 लिंगप्प शेलेಣ್ಣವರ್ धारवाड़ 2
RTSC ಬೆಂಗಳೂರು, ವಶಿಷ್ಠ ಮೇಷ ಭರಣಿ 2, KC ಸಂತೋಷ್ ತುಮಕೂರು, ಬುಧನಕುಲ ವೃಶ್ಚಿಕ ಅನುರಾಧ 2, ರುಕ್ಮಿಣಿ ಕುಲಕರ್ಣಿ ಧಾರವಾಡ, ಭಾರದ್ವಾಜ್ ವೃಶ್ಚಿಕ ಅನುರಾಧ 2, ಸುವರ್ಣ ಆರ್ ಮೈಸೂರು, ಮಂಡಕುಲ ಕನ್ಯಾ ಹಸ್ತ 2, ಆಶಾರಾಣಿ ಜಿ ಸ್ವಾಮಿ ಪುಣೆ, ಭಾರದ್ವಾಜ್ ಧನು ಪೂರ್ವಾಷಾಢ 2, ವಿಜಯ ನಾಗರಾಜ್ ಮೈಸೂರು, ಅತ್ರಿ ಮೇಷ ಭರಣಿ 2, ಸುಲೋಚನ ಮೈಸೂರು, ಜಮದಗ್ನಿ ಮೀನ ಉತ್ತರ ಭಾದ್ರಪದ 2, ವಿಜಯಲಕ್ಷ್ಮಿ CR ಮೈಸೂರು, ಕೌಶಿಕ ವೃಷಭ ರೋಹಿಣಿ 2, ಗಾಯತ್ರಿ ಆರ್ ರಾವ್ ಮುಂಬೈ, ಜಮದಗ್ನಿ ವೃಶ್ಚಿಕ ಅನುರಾಧ 2, ವಿಶಾಲಾಕ್ಷಿ ರಾಯಚೂರು, ವಿವರ ಶಟ್ಲ ಮೀನ ದೇವತಿ 2, ರಮೇಶ್ ವಾಳ್ವೇಕರ್ ಜತ್ ವಶಿಷ್ಠ ಕನ್ಯಾ ಉತ್ತರ 2, ಅನಿತಾ ಆರಾಧ್ಯ ರೇಣುಕಾ ಮಕರ ಧನಿಷ್ಠ 2, ಮಯೂರೇಶ್ ರಾಜು ಹನುಮಶೇ ಬೆಳಗಾವಿ, ಕಾಶ್ಯಪ ಮಕರ ಧನಿಷ್ಠ 2, ಆದಿತ್ಯ ರೇಣುಕೆ 2, BN ಗಣೇಶ್ ಬಾಬು ಬೆಲ್ನೂಡಿ ಶಿವಮೊಗ್ಗ 1, ಶೇಖರ್ SH ಅಭೋನಾಸ್ ಮಕರ ಶ್ರವಣ 1, ಲೀಲಾ ಎಸ್ ಮೂರ್ತಿ ಬೆಂಗಳೂರು, ಕಾಶ್ಯಪ ಮಕರ ಶ್ರವಣ 1, BG ಲಕ್ಷ್ಮೀನಾರಾಯಣ ಬೆಲ್ಲುಡಿ ನಬಳ್ಳಿ ವೃಷಭ ಕೃತಿಕಾ 1, ರಘುಚಂದ್ರ ಭಟ್ ಮಂಗಳೂರು, ಅಂಗೀರಸ ಮೇಷ ಅಶ್ವಿನಿ 1, ಚಿತ್ರಾ ಭಿ ಬೆಂಗಳೂರು ಮಂಗಳೂರು, ಅಂಗೀರಸ ತುಲಾ ಚಿತ್ತ 1, ಶರಣಮ್ಮ ಡಿ ಕಾಲ್ವಾಡ್ ಮುಂಡ್ರಗಿ, ಚಂದ್ರಕುಲ ತುಲಾ ಚಿತ್ತ 1, ಜ್ಯೋತಿ ಸಂಕಣ್ಣವರ ಬಂಕಾಪುರ್, ಕೌಂಡಿನ್ಯ ಮಿಥುನ ಮೃಗಶಿರ 1, ಮಂಜುಳಾ ಹುಣಸೂರು, ಬಾಲಶಕ್ರು ಕುಂಭ ಪೂರ್ವ ಭಾದ್ರಪದ 1, ಸೃಜನ್ ಬಿಜಾಪುರ ಧಾರವಾಡ, ಅತ್ರಿ ಮೀನ ಉತ್ತರ ಭಾದ್ರಪದ 1, NK ಎಣ್ಣಿ 1, ಮಂಜುಳಾ ಹುಣಸೂರು ಕುಂಭ ಪೂರ್ವ ಭಾದ್ರಪದ 1, ರಾಜಲಕ್ಷ್ಮಿ ಉಡುಪಿ ಕಾಶ್ಯಪ ಮಕರ ಧನಿಷ್ಠ 1, ವಸುಮತಿ ಬಾಯಿ ಮೈಸೂರು, ಭಾರದ್ವಾಜ್ ವೃಷಭ ರೋಹಿಣಿ 1, ಮಂಜುಳಾ ಹುಣಸೂರು ಕುಂಭ ಪೂರ್ವ ಭಾದ್ರಪದ 1, ಮಡಿಶೆಟ್ಟಿ ವೀಣಾ ತಂದೂರು, ನಬಿಲ್ಡಾ ತುಲಾ ಸ್ವಾತಿ 1, ಮೀರಾ ಶ್ರೀವತ್ಸ ಕುಂಭ ಪೂರ್ವ ಭಾದ್ರಪದ 1, ಉಮಾಯಸ್ ಬೆಂಗಳೂರು ಅಗಸ್ತ್ಯ ವೃಶ್ಚಿಕ ಜ್ಯೇಷ್ಠ 1, ಸೌರಭ್ ದೀಕ್ಷಿತ್ ಹೊಸೂರು, ಪರಾಶರ ಘಟಕ ಆಶ್ಲೇಷ 1, ಅರ್ಪಿತಾ ಪಿ ಮರಾಲಿ ಬೆಂಗಳೂರು, ವಿಶ್ವಾಮಿತ್ರ ಮಿಥುನ ಆರ್ದ್ರ 1, ಸನ್ನಿಧಿ ಕಾಕಡೆ ಅಣ್ಣಾವರ್, ಕೌಂಡಿನ್ಯ ಮೀನ ಉತ್ತರ ಭಾದ್ರಪದ 1, ರಜನಿ ಕುಲಕರ್ಣಿ ಹುಬ್ಬಳ್ಳಿ, ಭಾರದ್ವಾಜ್ ಕರ್ಕ 1, ನಮ್ರತಾ ಕುಲಕರ್ಣಿ ಹುಬ್ಬಳ್ಳಿ, ವಿಶ್ವಾಮಿತ್ರ ವೃಶ್ಚಿಕ್ 1, ಸುಧೀರ್ ರಾಯಚೂರು 1, ಶಾಲಿನಿ ಪಾಟೀಲ್ 1, ಸಂತೋಷ್ ದಾಂಡೇಲಿ, ಭರದ್ವಾಜ್ ಮಕರ ಶ್ರವಣ 1, ಸಮರ್ಥ ಎಂ ಜಂಬಗಿ ಬೀಳಗಿ ಕುಂಭ 1, ವಿದ್ಯಾಜಯ ಗಂಗಾವತಿಕರ್ ರಾಯಚೂರು, ಭಾರದ್ವಾಜ್ ತುಲಾ 1, ಕಿರಣ್ ಸಿಂಹಬ್ಬ 1. ಪಾಠ ಮಾಡುವವರ ಸಂಖ್ಯೆ 222, ಒಟ್ಟು ಪಾಠ 1374, ಸರಾಸರಿ 6.19. ಸಮರ್ಥ ಸದ್ಗುರು ಶ್ರೀ. ಅದೇ ರೀತಿಯಾಗಿ ಇನ್ನೊಂದು ಮೊನ್ನೆ ನಾನು ಒಂದ್ಸಲ ಓದಿದ್ದೀನಿ, ಆದರೆ ಇನ್ನೊಂದ್ಸಲ ಇದನ್ನು ಓದ್ತೀನಿ. ಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಠ ಮಾಡಬೇಕು ಅನ್ನೋ ಕರ್ತಳಿಗೇನೋ ಅಥವಾ ಹಂಗೆ ಅನ್ನಿಸ್ತದೋ ಅದಕ್ಕೆ ಒಂದು ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು. ಇವತ್ತು ಹೆಂಗೆ ನಾನು ಒಂದು ಹಿಂದಿಯಲ್ಲಿ ಪ್ರಸಂಗ ಓದಿ ತೋರಿಸಿದೆ, ನಂಗೆ ಮಾರುತಿ ಅನ್ನೋದನ್ನು ನಾವು ಹನುಮಾನ್ ಚಾಲಿಸ ಪಾಠ ಮಾಡುವಾಗ ನಮ್ಮ ಕೊಡಿ ಮೇಲೆ ಒಂದು ಕೂಡು ಹಂಗೆ ಆಗಬೇಕು ಅನ್ನುವಂಥದ್ದು ಒಂದು ಕಳ್ಕಳಿದೆ. ಆದ್ದರಿಂದ ಎಷ್ಟು ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಪಾಠ ಎಷ್ಟು ದಿನದಲ್ಲಿ ಆಗ್ತವೆ ಅನ್ನುವಂಥದ್ರ ಬಗ್ಗೆ ಮೊನ್ನೆ ನಾವು ಅದರದೊಂದು ಏನೊಂದು ಲೆಕ್ಕ ಮಾಡಿವಿ. ಆ ಪ್ರಕಾರವಾಗಿ ಹೆಚ್ಚಿಗೆ ಮಾಡಬೇಕು ಅನ್ನೋರಿಗೆ ಮಾಡಬೇಕು ಅನ್ನೋದೇ ನಮ್ಮ ಕಳ್ಕಳಿ ಅದ. ಆ ರೀತಿಯಾಗಿ ಮಾಡುವವರು ಇದರೊಳಗಿಂದ ಯಾವುದಾದ್ರೂ ಒಂದನ್ನು ನಿಮಗೆ ಅನುಕೂಲವಾಗಿರ್ತಕ್ಕಂಥದ್ದನ್ನು ಆರಿಸಿಕೊಂಡು ಆ ರೀತಿಯಾಗಿ ಪಾಠ ಮಾಡಬೇಕು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಠ ಮಾಡಿ, ಈಗ ಪಾಪ ಅನೇಕರಿಗೆ ಅವರಿಗೆ ಪ್ರಪಂಚದಲ್ಲಿ ಅನುಕೂಲತೆ ಇಲ್ಲದೇ ಇರೋದ್ರಿಂದ ಯಾವುದೇ ಕಾರಣದಿಂದ 1, 2, 3 ಪಾಠ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರು ನಮ್ಮ ಒಂದು ಅರ್ಥಾತ್ ಸಂಖ್ಯಾ ಪೂರ್ತಿ ಆಗುವ ದೃಷ್ಟಿಯಿಂದ ಅವ್ರದ್ದು ಇನ್ನೂ ಮ್ಯಾಲೆ ಬರಬೇಕು. ನಿಜವಾಗಿಯೂ ಇನ್ನೂ ಅವ್ರು ಬಹಳಷ್ಟು ಮ್ಯಾಲೆ ಬರಬೇಕು ಅನ್ನೋದು ನಮ್ಮ ಕಳ್ಕಳಿದೆ. ಅದೇ ರೀತಿಯಾಗಿ ಮುಖ್ಯವಾಗಿ ಕೇವಲ ಸಂಖ್ಯಾಪೂರ್ತಿ ಅನ್ನೋದಕ್ಕಿಂತಲೂ ಅವ್ರು ಎಷ್ಟು ಪಾಠ ಹೆಚ್ಚಿಗೆ ಮಾಡ್ತಾರೋ ಅಷ್ಟು ಅವರು ಭಗವಂತನ ಅನುಗ್ರಹಕ್ಕೆ, ಮಾರುತಿರಾಯನ ಅನುಗ್ರಹಕ್ಕೆ, ಅದೇ ಸದ್ಗುರು ಅನುಗ್ರಹ ಪಾತ್ರ ಆಗ್ತವೆ
ಅದರಿಂದ ಅವರ ಅನುಗ್ರಹದಿಂದನೇ ಅವರಿಗೆ ಪ್ರಪಂಚದೊಳಗೆ ಎಲ್ಲ ಪ್ರಕಾರವಾಗಿಂದಲೂ ಶಾಂತಿ ಸಮಾಧಾನ ಹೆಂಗಿರ್ತದೆ ಅಂದ್ರೆ ನಾವು ದುಡ್ಡು ಗಳಿಸ್ಬೋದು, ಆ ದುಡ್ಡು ನಮ್ಗೆ ಅನೇಕ ಪ್ರಕಾರದಿಂದ ಸುಖದ ಸಾಧನೆ ಆಗಬಹುದು. ಆದರೆ ಸಮಾಧಾನ ಅನ್ನುವಂಥದ್ದೇನದನ್ನು ಅದು ಅದರಿಂದ ಪ್ರಾಪ್ತವಾಗುವಂತಹದ್ದಲ್ಲ. ನಾವು ವಿದ್ಯಾವಂತರಾಗಬಹುದು, ಶಿಕ್ಷಣವನ್ನು ಬಹಳಷ್ಟು ಶಿಕ್ಷಣ ಪಡ್ಕೋಬಹುದು, ಆದರೆ ಅದರಿಂದ ನಮ್ಗೆ ಅನೇಕ ಪ್ರಕಾರದಿಂದ ನಮ್ಮ ಪ್ರಪಂಚದಲ್ಲಿ ನಮ್ಗೆ ಸುಖ ಆಗಬಹುದು. ನಾವು ನಮ್ಮ ವಿದ್ಯೆಯಿಂದ ನಮ್ಮ ಶಿಕ್ಷಣದಿಂದ ನಮ್ಗೆ ದೊಡ್ಡ ನೌಕರಿ ಹತ್ತಬಹುದು, ದೊಡ್ಡ ನೌಕರಿ ಹತ್ತಿದ ಕೂಡಲೇ ದೊಡ್ಡ ಸಂಬಳ ಆಗಬಹುದು, ದೊಡ್ಡ ಸಂಬಳ ಆದ ಕೂಡಲೇ ದೊಡ್ಡ ಮನೆ ಕಟ್ಟಿಸಬಹುದು, ಅಥವಾ ಬಹಳ ದೊಡ್ಡ ದುಡ್ಡಿನ ಗಾಡಿ ತಗೋಬಹುದು. ಈ ರೀತಿಯಾಗಿ ಪ್ರಪಂಚದ ಅನೇಕ ಒಂದು ಅನುಕೂಲತೆಗಳನ್ನ ನಾವು ಸುಖಾನುಕೂಲತೆಗಳ ಒಂದು ಸಾಮಗ್ರಿಗಳನ್ನು ಬೆಳೆಸುತ್ತಾ ಹೋಗಬಹುದು. ಆದರೆ ನಿಜವಾದ ಸಮಾಧಾನ ಅನ್ನುವಂಥದ್ದು ಅದರೊಳಗಿಂದ ಆಗಲಿಕ್ಕೆ ಶಕ್ತಿಯಿಲ್ಲ. ನಾವು ಜಗತ್ಪ್ರಸಿದ್ಧ ಯಾವುದೇ ಕ್ಷೇತ್ರದೊಳಗಿನ ಜಗತ್ಪ್ರಸಿದ್ಧ ವ್ಯಕ್ತಿ ಆದರೂ ಸಹಿತ ಇವತ್ತಿನ ತನಕ ಆದಂತಹ ವ್ಯಕ್ತಿಗಳಿಗೆ ಯಾರಿಗೂ ಸಮಾಧಾನ ಆಗಿಲ್ಲ ಅನ್ನೋದು ಶತಸಿದ್ಧವಾಗಿರ್ತಕ್ಕಂಥ. ಸಮಾಧಾನ ಯಾರಿಗೆ ಶಕ್ಯದ ಅಂದ್ರೆ ಯಾರು ತಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಯಾವಾಗಲೂ ಆ ಭಗವಂತನ ಅನುಸಂಧಾನದಲ್ಲಿ ಇರ್ತಾರನೋ. ಮಹಾರಾಜರು ಸ್ಪಷ್ಟವಾದ ಮಹಾರಾಜರ ಶಬ್ದದ ಏನು ಅಂದ್ರೆ ಯಾವುದರೊಳಗಿಂದ ಭಗವಂತನ ಪ್ರಾಪ್ತಿಯ ಒಂದು ಸಾಧನೆ ನಿರ್ಮಾಣ ಆಗುವುದಿಲ್ಲೋ ಅಥವಾ ಯಾವುದು ಭಗವಂತನ ಪ್ರಾಪ್ತಿಯ ಸಾಧನೆಗೆ ಅನುಕೂಲ ಆಗುವುದಿಲ್ಲೋ ಅದು ಏನಾಗಲಿಕ್ಕೆ ಶಕ್ತಿಲ್ಲ ಅಂದ್ರೆ ನಮಗೆ ಸಮಾಧಾನ ಕೊಡುವಂಥ ಸಾಧನೆ ಆಗಲಿಕ್ಕೆ ಶಕ್ತಿಲ್ಲ. ನಾವು ಬಹಳ ದುಡ್ಡು ಗಳಿಸಿ ನಾವು ಅರ್ಥಾತ್ ಪ್ರಪಂಚದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಸುಖ ಅನುಭವಿಸಬೇಕು ಅಂದ್ರೆ ಅದು ಏನಲ್ಲ ಅಂದ್ರೆ ದುಃಖಕ್ಕನೇ ಕಾರಣವಾಗತಕ್ಕಂಥ ಕೇವಲ ಭಗವಂತನ ಪ್ರಾಪ್ತಿಯ ಒಂದು ಸಾಧನೆ ಮಾತ್ರ ನಮ್ಮನ್ನ ಸುಖಾಂತ ಸಮಾಧಾನ ಕಡೆ ತಗೊಂಡು ಹೋಗ್ತಕ್ಕಂಥವುಗಳೇ ಹೊರತು ಪ್ರಪಂಚದಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಜಗತ್ತಿನೊಳಗಿನ ಬೇಕಾದಷ್ಟು ದೊಡ್ಡ ದೊಡ್ಡ ಶ್ರೀಮಂತರಾಗಲಿ, ಜಗತ್ತಿನೊಳಗಿನ ಬಹಳ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಲಿ, ಅದೇ ರೀತಿಯಾಗಿ ವಿದ್ವಾಂಸರಾಗಲಿ, ಅಧಿಕಾರಿಗಳಾಗಲಿ, ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥ ಏನು ಅಂತಂದ್ರೆ ಅಂತ ರಾಜಕಾರಣಿಗಳಾಗಿರಲಿ, ಸಂಗೀತಗಾರರು, ಕಲಾಕಾರರು ಯಾರೇ ಆಗಿದ್ರು ಸಹಿತ ಎಲ್ಲಿವರೆಗೂ ನಾವು ದೇಹ ಭಾವದಿಂದ ಪ್ರಪಂಚದಲ್ಲಿ ನಮ್ಮ ಒಂದೇನಾದ್ರೂ ಒಂದು ದೊಡ್ಡ ಸ್ಥಿತಿಯನ್ನು ನಾವು ಮೆರೆಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಅಂದ್ರೆ ಅದರೊಳಗಿಂದ ನಮಗೆ ಏನಾಗ್ಲಿಕ್ಕೆ ಶಕ್ತಿಲ್ಲ ಅಂದ್ರೆ ಸಮಾಧಾನ ಆಗ್ಲಿಕ್ಕೆ ಶಕ್ತಿಲ್ಲ. ಬಹಳ ದೊಡ್ಡ ದೊಡ್ಡವರ ಉದಾಹರಣೆಗಳನ್ನು ನಾವು ಕೇಳಿದೀವಿ, ಓದಿದೀವಿ ಮತ್ತು ಪ್ರತ್ಯಕ್ಷ ನೋಡಿದೀವಿ. ಸಮಾಧಾನ ಅನ್ನೋದೇನದನ್ನು ಅದು ಕೇವಲ ಭಗವಂತನಲ್ಲೇನೆ ಸಿಗ್ಲಿಕ್ಕೆ ಶಕ್ತಿದೆ, ಸದ್ಗುರುಗಳಲ್ಲೇನೆ ಸಮಾಧಾನ ಆಗ್ಲಿಕ್ಕೆ ಶಕ್ತಿದೆ. ಅಥವಾ ಸದ್ಗುರುಗಳು ಎಲ್ಲಿದ್ದಾರೆ, ಭಗವಂತ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಅಂತಃಕರಣದಲ್ಲಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ಆದ್ದರಿಂದ ನಾವು ನಮ್ಮ ಅಂತಃಕರಣದ ಕಡೆಗೇನೆ ಪ್ರವೃತ್ತರಾಗದ ಹೊರತು ಅಂದ್ರೆ ಅಂತಃಕರಣದ ಕಡೆಗೇನೆ ನಾವು ಹೊರಗದ ಹೊರತು ಅಂತರ್ಮುಖರಾಗಿ ನಮ್ಮ ಅಂತಃಕರಣದಲ್ಲಿನೇ ನಾವು ನಮ್ಮ ಮನಸ್ಸನ್ನು ಸ್ಥಿರಗೊಳಿಸೋದು ಹೊರತು ಪ್ರಪಂಚದಲ್ಲಿ ನಮ್ಗೆ ಯಾವುದರಿಂದಲೂ ಸಮಾಧಾನ ಆಗ್ಲಿಕ್ಕೆ ಶಕ್ತಿಲ್ಲ. ಆದ್ದರಿಂದ ನಾವು ಸಾಧನೆಯ ಒಂದು ಏನು ಭೂಮಿಕೆಯನ್ನು ಬೆಳೆಸೋಳಿಗೆ ಪ್ರಯತ್ನ ಮಾಡಬೇಕು. ನಾನು ಓದಿದೆ ಏನು ಅಂದ್ರೆ ಯಾವ ರೀತಿಯಾಗಿ ದುಡ್ಡು ಕೂಡಿಸಿ, ಅರ್ಥಾತ್ ನಾನು ಉದಾಹರಣೆ ಹೇಳಿದೆ, ಒಂದೊಂದು ತಾಮ್ರ ನಯಾ ಪೈಸಾ ಕೂಡಿಸಿ ಹಾಕ್ತಿದ್ದು ಉಜ್ಜಯಿನಿಯಲ್ಲಿ. ನಾವು ಗಣಪತಿ ಮಂದಿರದಲ್ಲಿ 2 ವರ್ಷ ಇದ್ದಾಗ 68ನೇ ಇಸ್ವಿಯಲ್ಲಿ 68-69ರಲ್ಲಿ ಅಲ್ಲಿದ್ದಾಗ ಅಲ್ಲಿ ಸ್ವಾಮೀಜಿಯವರು ಗಣಪತಿ ಮುಂದೆ ಜನರೇನು ದುಡ್ಡು ಹಾಕ್ತಿದ್ರು, ಅದರೊಳಗೇನು ನಯಾ ಪೈಸಾಗಳನ್ನು ಆಚರಿಸಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಹರವಿ ಹೊಡ್ತಿದ್ರು, ದೊಡ್ಡದೊಂದು. ಆ ಹರವಿ ಒಳಗೆ ಹಾಕೋತ ಹೋಗ್ತಿದ್ರು. ಅದು ಎಷ್ಟೋ ವರ್ಷ ಆಗಿದ್ದು ಹಾಕೋತ್ ಹೋಗಿ ಏನಾಯ್ತು ಅಂದ್ರೆ ಹರಿವು ತುಂಬಿತ್ತು ನಾವು ಹೋಗುದ್ರಾಗನ. ಆಮೇಲೆ ಅದೆಲ್ಲ ದುಡ್ಡಿನ ಕರಗಿಸಿ ಅವ್ರು ಏನ್ ಮಾಡಿದ್ರು, ದೊಡ್ಡದೊಂದು ಪಂಚಮುಖಿ ಮಾರುತಿ ವಿಗ್ರಹ ಮಾಡಿಸಿದ್ರು. ಅರ್ಥಾತ್ ಏನಾದ್ರು ಅಂದ್ರೆ ದುಡ್ಡು ಒಂದೊಂದ ಇದ್ರು ಅದಕ್ಕೇನಾದ್ರು ನಿಧಾನವಾಗಿ ಅರ್ಥಾತ್ ಏನು ಕಾಲಕ್ರಮೇಣ ಅದಕ್ಕೇನಾದ್ರು ಅಂದ್ರೆ ಒಂದು ಬಹಳ ದೊಡ್ಡ ಮೌಲ್ಯ ಬಂತು. ಆ ಪಂಚಮುಖಿ ಮಾರುತಿ ಎಷ್ಟು ಸುಂದರ ಭವ್ಯವಾಗಿರ್ತಕ್ಕಂಥದ್ದನ್ನು ಮಾಡಿಸಿದ್ರು. ತಾತ್ಪರ್ಯ ಏನು ಅಂತಂದ್ರೆ ಆ ದುಡ್ಡಿನಿಂದ ಒಂದೊಂದು ಪೈಸೆ ಕೂಡಿಸೋತ ಹೋಗಿ ಹೆಂಗೆ ಅದರದ್ದೇ ಒಂದು ಐಶ್ವರ್ಯ ಆಯಿತು. ಆ ಐಶ್ವರ್ಯದಲ್ಲಿ ಒಂದು ಶಕ್ತಿ ಇರ್ತದೆ, ಸಾಮರ್ಥ್ಯ ಇರ್ತದೆ. ಅರ್ಥಾತ್ ಏನು ಅಂತಂದ್ರೆ ಅದರೊಳಗಿಂದ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು ಅದು ನಮ್ಗೆ ಪಡ್ಕೊಳ್ಳಿಕ್ಕೆ ದುಡ್ಡಿನ ವಿಷಯದಲ್ಲಿ ನಾವು ಜಗತ್ತಿನೊಳಗಿನ ಅನೇಕ ಪದಾರ್ಥಗಳನ್ನು ಪಡ್ಕೋಬಹುದು, ಆದ್ರೆ ಅದು ಯಾವುದೂ ಸುಖಾಂತ ಆಗುವುದಿಲ್ಲ. ಆದ್ರೆ ಒಂದೊಂದು ನಾಮವನ್ನು ನಾವು ಸಂಗ್ರಹ ಮಾಡ್ಕೋತ ಹೋದ್ರೆ ನಮಗೆ ಸಮಯ ಇದ್ದಾಗ ನಾಮಸ್ಮರಣೆ ಮಾಡೋದು, ಮತ್ತು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಸಮಯ ಇದ್ದಾಗ ಹನುಮಾನ್ ಚಾಲೀಸ ಅಂದಿವಿ ಅಂದ್ರೆ, ಪಾಠ ಮಾಡಿದ್ವಿ ಅಂದ್ರೆ
ಆ ಪಾಠಗಳ ಸಂಖ್ಯೆ ಹೆಂಗೆ ಹೆಚ್ಚಿಗೆ ಆಗ್ತದನೋ ಹಾಗೆ ನಮ್ಮ ಅಂತಃಕರಣದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಂಗ್ರಹ ಆಗ್ಬೇಕು ಹೋಗ್ತದೆ. ಉಪಾಸನಾ ಸಾಮರ್ಥ್ಯ ಅನ್ನುವಂಥದ್ದು ಬೆಳೀತದೆ. ಉಪಾಸನಾ ತೇಜ ಏನದನ್ನು ಅದು ಬಹಳ ವಿಲಕ್ಷಣ ಆಗಿರ್ತದೆ ಅಂತ ಮಹಾರಾಜರು ಹೇಳ್ತಿದ್ರು. ಉಪಾಸನೇತ ಮುಖಾಶ್ರಯವು ಉಪಾಸನೆ ವೀಡು ನಿರಾಶ್ರಯವು ಅಂತನ್ನೋ ಹಾಗೆ ಉಪಾಸನಾದ ಬಹಳ ದೊಡ್ಡ ಆಧಾರ ಆಗ್ತದೆ. ಆ ದೃಷ್ಟಿಯಿಂದ ನಾವು ಸಮಯ ಇದ್ದಾಗೆಲ್ಲ ನಾವು ಮಾಡಿ ಪ್ರಯತ್ನ ಮಾಡಬೇಕು. ಈ ಸಾಕಷ್ಟು ಸಮಯದ ಇನ್ನೂ ಕೊರೋನಾದ ಪ್ರಭಾವ ಬಹಳಷ್ಟು ಇರೋದ್ರಿಂದಾಗಿ ಈ ಕೊರೋನಾದ ಸಂಪೂರ್ಣ ನಿರ್ನಾಮವಾಗಿ ನಾಮಶೇಷ ಆಗಿ ನಾವು ಸ್ವಚ್ಛಂದವಾಗಿ ಎಲ್ಲ ಕಡೆಗೂ ಯಾವಾಗ ಅಡ್ಡಾಡುವಂಥ ಪರಿಸ್ಥಿತಿ ಬರ್ತದನೋ ಅಲ್ಲಿವರೆಗೂ ನಾವು ಬಹಳಷ್ಟು ಸಾಧನೆ ಮಾಡಿಕೊಂಡು ನಮ್ಮ ಅಂತಃಕರಣವನ್ನ ಆ ಸಾಧನೆಯಿಂದ ಶ್ರೀಮಂತ ಮಾಡಿಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ. ಯಾವುದೇ ಒಂದು ಶ್ರೀಮಂತಿಕೆಯಲ್ಲಿ ನಾವೇನಪ್ಪಾ ಅಂದ್ರೆ ನಮಗ ಅರ್ಥಾತ್ ಏನು ಅಂದ್ರೆ ಕಣ್ಣಿನ ಶ್ರೀಮಂತಿಕೆ ಅಂದ್ರೆ ಏನು ಅಂದ್ರೆ ನಾವು ಜಗತ್ತಿನಲ್ಲಿ ಬಹಳಷ್ಟು ಜನರು ನೋಡದೇ ಇರೋದನ್ನ ನೋಡಿದ್ದೀವಿ ಅಂದ್ರೆ ಅದು ಕಣ್ಣಿನ ಶ್ರೀಮಂತಿಕೆ. ನಾವು ಅಮೆರಿಕಾದಾಗ ಅದನ್ನ ನೋಡಿವಿ, ಫ್ರಾನ್ಸ್ನಲ್ಲಿ ಇದನ್ನ ನೋಡಿವಿ, ಜಪಾನ್ ನೋಡಿವಿ, ಜರ್ಮನ್ ನೋಡಿವಿ ಅಂತನ್ನೋದೇನದನೋ ಕಣ್ಣಿನ ಶ್ರೀಮಂತಿಕೆ. ನಾವು ಅಂಥವ್ರ ಸಂಗೀತ ಕೇಳಿವಿ, ಇಂಥವ್ರ ಭಾಷಣ ಕೇಳಿವಿ, ನಾವು ಅದನ್ನ ಕೇಳಿವಿ ಇದನ್ನ ಕೇಳಿವಿ ಅನ್ನೋದು ಕಿವಿಗಳ ಶ್ರೀಮಂತಿಕೆ. ಅದೇ ರೀತಿಯಾಗಿ ನಾಲಿಗೆಯ ಶ್ರೀಮಂತಿಕೆ ಅಂತ ನಾನು ಅದನ್ನು ತಿಂತೀನಿ ಇದನ್ನು ತಿಂತೀನಿ ಅಂತ ಅನ್ನೋದು ನಾಲಿಗೆ ಶ್ರೀಮಂತಿಕೆ. ನಾನು ಅಂಥ ಅತ್ತರ್ ವಾಸನೆ ನೋಡಿನಿ, ಇಂಥ ಅತ್ತರ್ ವಾಸನೆ ನೋಡಿನಿ, ಅಂಥ ಹೂವಿನ ವಾಸನೆ ನೋಡಿನಿ ಅನ್ನೋದು ಮೂಗಿನ ಶ್ರೀಮಂತಿಕೆ. ಹೆಂಗೋ ಹಂಗೆ ಏನದ ಅಂದ್ರೆ ನಮಗೆ ಇವೆಲ್ಲ ಅನುಭವದ ಶ್ರೀಮಂತಿಕೆ ಏನಲ್ಲ ಅಂದ್ರೆ ನಮಗೆ ಶಾಶ್ವತ ಅಲ್ಲ ಮತ್ತು ಇವುಗಳಿಂದ ಯಾವುದೂ ಸಮಾಧಾನ ನಿರ್ಮಾಣ ಆಗುವುದಿಲ್ಲ. ನಮಗೆ ಅದರ ಯಾವ ಅನುಭವದ ಶ್ರೀಮಂತಿಕೆ ಬೇಕು ಅಂದ್ರೆ ಯಾವ ಅನುಭವದ ಶ್ರೀಮಂತಿಕೆಯಿಂದ ನಮ್ಮ ಜೀವನ ನಮ್ಮ ಅಂತಃಕರಣಕ್ಕೆ ಅಖಂಡ ಸಮಾಧಾನ ಪ್ರಾಪ್ತ ಆಗ್ತದನೋ ಆ ಅನುಭವ ಬರೀ ಮಂದಿ ಮುಂದೆ ಹೇಳ್ಕೊಳ್ಳಿಕ್ಕೆ ಅಷ್ಟ. ನಾನು ಅಮೇರಿಕಾ ನೋಡಿದ್ದೀನಿ, ಫ್ರಾನ್ಸ್ ನೋಡಿದ್ದೀನಿ, ಜಪಾನ್ ನೋಡಿದ್ದೀನಿ, ಈಗ ಏನದ ಪರಿಸ್ಥಿತಿ ಅಂದ್ರೆ ಏನಿಲ್ಲೇ ಇಲ್ಲ ಹೊಸ ತಿನ್ನುವಂಥ ಪರಿಸ್ಥಿತಿ ಅದ. ಹಂಗಾಗಬಾರ್ದು. ಆದ್ದರಿಂದ ಜಗತ್ತಿನ ಶ್ರೀಮಂತಿಕೆ ಅಥವಾ ನಮ್ಮ ಯಾವುದೇ ಒಂದು ಅನುಭವದ ಶ್ರೀಮಂತಿಕೆ ಒಳಗೆ ಅತ್ಯಂತ ಶ್ರೇಷ್ಠ ಅನುಭವದ ಶ್ರೀಮಂತಿಕೆ ಯಾವುದು ಅಂದ್ರೆ ಆತ್ಮಾನುಭವದ ಶ್ರೀಮಂತಿಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ಪಡ್ಕೋಬೇಕು ಅಂದ್ರೆ ಅದಕ್ಕೆ ಒಳಗೆ ಹೋಗ್ಬೇಕಾಗ್ತದೆ, ಅಂತರಂಗದಲ್ಲಿ ಹೋಗ್ಬೇಕಾಗ್ತದೆ. ಅಂತರಂಗದಲ್ಲಿ ಹೋಗ್ಬೇಕಾದ್ರೆ ಹೊರಗಿನ ಜಗತ್ತಿನ ಒಂದೇನು ಅಂದ್ರೆ ನಾವು ಆಶ್ರಯ, ಆಧಾರ, ಆಲಂಬನ ಮತ್ತು ಅದಕ್ಕೇನು ನಾವು ಹಿಡ್ಕೊಂಡು ಕೂತೀವೋ ನಮ್ಮ ಕೈ ಬಿಡ್ಬೇಕಾಗ್ತದೆ. ಅದರಿಂದ ನಾವು ಕೈ ಬಿಟ್ಟಾಗನ ಒಳಗೆ ಹೋಗ್ಲಿಕ್ಕಾಗ್ತದೆ. ಮನಸ್ಸು ಅದರೊಳಗಿಂದ ತಕ್ಕೊಂಡಾಗನ ಒಳಗೆ ಹೋಗ್ಲಿಕ್ಕಾಗ್ತದೆ. ನಮಗೆ ಮನಸ್ಸು ತಕ್ಕೊಳ್ಳಿಕ್ಕೆ ಇಚ್ಛೆ ಆಗುವುದಿಲ್ಲ, ಮನಸ್ಸು ತಕ್ಕೊಳ್ಳಿಕ್ಕೆ ಒಲ್ಲಾಗ್ತದೆ, ಅದ ಬೇಕು ಅನಿಸ್ತದೆ. ಅದು ನಿಧಾನವಾಗಿ ಮಹಾರಾಜ ಹೇಳಿದ್ರೇನು ಅಂದ್ರೆ ಬೆಣ್ಣಾಗಿನ ಕೂದಲ ತೆಗೆದಂಗ ನಮ್ಮ ಮನಸ್ಸನ್ನು ಹೊರಗಿನ ಜಗತ್ತಿನ ಆಕರ್ಷಣೆಯೊಳಗಿನ ತೆಗೆದು ಅದನ್ನು ಒಳಗೆ ತಗೊಂಡು ಹೋಗಿ ಒಳಗಿರ್ತಕ್ಕಂಥ ಖಂಡ ಸಮಾಧಾನ, ಆನಂದ, ತೃಪ್ತಿ, ಶಾಂತಿ ಅರ್ಥಾತ್ ಏನು ಅಂದ್ರೆ ದಿವ್ಯವಾಗಿರ್ತಕ್ಕಂಥ ಭಾವದಲ್ಲಿ ಪರಮಾತ್ಮ ಸ್ವರೂಪದಲ್ಲಿ ನಮ್ಮನ್ನ ಆ ಭಗವಂತನ ತೊಡಿ ಮೇಲೆ ಒಯ್ದು ಕೂಡಿಸ್ತಕ್ಕಂಥ ಸಾಧನೆ ಯಾವುದು ಒಂದು ನಾಮಸ್ಮರಣೆ ಅಂತ ಹೆಂಗೆ ಹೇಳ್ತಿದ್ರು. ಹಂಗೆ ನಾವು ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಮತ್ತು ಸದ್ಯದ ಪರಿಸ್ಥಿತಿ ಅನುಸಾರವಾಗಿ ನಾವು ಬಹಳಷ್ಟು ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಷ್ಟು ಮಾಡಿದ್ರೆ ಎಷ್ಟು ದಿನದೊಳಗೆ ಎಷ್ಟು ಆಗ್ತವೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅದಕ್ಕೆ ಅನುಸಾರವಾಗಿ ಏನ್ ಮಾಡಬೇಕು ಅಂತಂದ್ರೆ ನಾವು ಆ ರೀತಿಯಾಗಿ ಪಾಠ ಮಾಡಿ ಪ್ರಯತ್ನ ಮಾಡಬೇಕು. ಶ್ರೀರಾಮ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಹಾಗೂ ಶ್ರೀ ಬ್ರಹ್ಮಾನಂದ ಮಹಾರಾಜರ ಮಹದನುಗ್ರಹದಿಂದ ದಿನಾಂಕ 1/5/2021 ಅವರ ಸರ್ವ ಸದ್ಭಕ್ತರ ಪರವಾಗಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸರ್ವ ಸದ್ಭಕ್ತರ ಪರವಾಗಿ ಬರುವ ಮುಂದಿನ 3 ವರ್ಷಗಳಲ್ಲಿ 11 ಕೋಟಿ ಹನುಮಾನ್ ಚಾಲೀಸ ಪಾಠ ಮಾಡುವ ಮಹಾಸಂಕಲ್ಪ ಮಾಡಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಈ ಪ್ರಕಾರವಾಗಿ ನೀವೆಲ್ಲರೂ ಚೈತನ್ಯಾಶ್ರಮದ ಹನುಮಾನ್ ಚಾಲೀಸ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸೇರಿಕೊಂಡು ನಿಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡು ಹನುಮಾನ್ ಚಾಲೀಸ ಪಾಠ ಮಾಡುವ ಸಾಧನೆಯಲ್ಲಿ ತೊಡಗಿಕೊಂಡಿದ್ದು ಅತ್ಯಂತ ಸಮಾಧಾನಕರ ವಿಷಯವಾಗಿದೆ. ಈ ನಿಮ್ಮ ಸಾಧನೆಯ ಒಂದು ಸ್ವರೂಪ ಕೊಡುವ ದೃಷ್ಟಿಯಿಂದ ವೈಯಕ್ತಿಕ ಸಂಕಲ್ಪ ಮತ್ತು ಕುಟುಂಬ ಸಂಕಲ್ಪವೆಂಬ 2 ಯೋಜನೆಗಳನ್ನು ಮಾಡಲಾಗಿದೆ. ಅಂದರೆ ಕೌಟುಂಬಿಕ ಸಂಕಲ್ಪ, ಅವುಗಳಲ್ಲಿ ತಮಗೆ ಯಾವುದು ಅನುಕೂಲವೆನಿಸುವುದು ಆ ಸಂಕಲ್ಪವನ್ನು ಮಾಡಬಹುದು. ಮೊದಲೇನಂತಂದ್ರೆ ವೈಯಕ್ತಿಕ ಸಂಕಲ್ಪ ಏನು ಅಂದ್ರೆ ಪ್ರತಿ ದಿವಸ ನೀವು 33 ಪಾಠ ಮಾಡಿದರೆ 4 ತಿಂಗಳುಗಳಲ್ಲಿ 3300 ಆಗ್ತದೆ.
1 ವರ್ಷಕ್ಕೆ 11,000, 2 ವರ್ಷಕ್ಕೆ 22,000, 3 ವರ್ಷಕ್ಕೆ 33,000. प्रति दिवस 33 पाठ केले तर वैयक्तिक 3,000, 4 महिन्यात 3,300, 1 वर्षात 11,000, 2 वर्षात 22, 3 वर्षात ते 33,000 होतात. 33,000 होतात. प्रतिदिನ 60 ಪಾಠ ಮಾಡಿದರೆ 4 ತಿಂಗಳಿಗೆ 6,600, 1 ವರ್ಷಕ್ಕೆ 21,000, 2 ವರ್ಷಕ್ಕೆ 42,000, 3 ವರ್ಷಕ್ಕೆ 63,000. ನೀವು ಪ್ರತಿ ದಿವಸ 100 ಪಾಠ ಮಾಡಿದರೆ 4 ತಿಂಗಳಿಗೆ 11,000, 1 ವರ್ಷಕ್ಕೆ 33,000, 2 ವರ್ಷಕ್ಕೆ 66, 3 ವರ್ಷಕ್ಕೆ 1,00,000. ಅದೇ ರೀತಿಯಾಗಿ ನೀವು ಸಂಪೂರ್ಣ ಕುಟುಂಬದವರು ಸೇರಿ, ಕುಟುಂಬದಲ್ಲಿ 4, 5, 6 ಜನನೂ ಇರ್ಬೋದು, ಎಲ್ಲರೂ ಸೇರಿ ನೀವು ಪ್ರತಿ ದಿವಸ 100 ಪಾಠ ಮಾಡಿದರೆ 4 ತಿಂಗಳಿಗೆ 11,000, 1 ವರ್ಷಕ್ಕೆ 33, 2 ವರ್ಷಕ್ಕೆ 66, 3 ವರ್ಷಕ್ಕೆ 1,00,000 ಆಗ್ತದೆ. ನೀವು ಪ್ರತಿ ದಿವಸ 200 ಪಾಠ ಮಾಡಿದರೆ 4 ತಿಂಗಳಿಗೆ 22,000, 1 ವರ್ಷಕ್ಕೆ 66, 2 ವರ್ಷಕ್ಕೆ 1,33,000, 3 ವರ್ಷಕ್ಕೆ 2,00,000 ಆಗ್ತದೆ. ಇನ್ನು ಪ್ರತಿ ದಿವಸ ನೀವು ಕುಟುಂಬದವರೆಲ್ಲರೂ ಸೇರಿ 275 ಪಾಠ ಮಾಡಿದರೆ 4 ವರ್ಷಕ್ಕೆ 4 ತಿಂಗಳಿಗೆ 33,000, 1 ವರ್ಷಕ್ಕೆ 1,00,000, 2 ವರ್ಷಕ್ಕೆ 2,00,000, 3 ವರ್ಷಕ್ಕೆ 3,00,000 ಆಗ್ತದೆ. ವಿಶೇಷ ಸೂಚನೆ, ನೀವೆಲ್ಲರೂ ಚೈತನ್ಯ ಆಶ್ರಮದ ಹನುಮಾನ್ ಚಾಲೀಸಾದ ಯಾವುದಾದರೂ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸದಸ್ಯರಾಗಿರಬೇಕು. ಮೇಲೆ ಕಂಡ ಯಾವುದಾದರೂ ಸಂಕಲ್ಪ ಮಾಡಿದ ಪಕ್ಷದಲ್ಲಿ ನಿಮ್ಮ ತಿಂಗಳ ಪಾಠದ ಸಂಖ್ಯೆಯನ್ನು ವೈಯಕ್ತಿಕವಾಗಿ ನಿಮ್ಮ ಗ್ರೂಪಿನಲ್ಲಿ ಪ್ರತಿ ತಿಂಗಳು 1ನೇ ತಾರೀಕಿಗೆ ಹಾಕಬೇಕು. ಈ ಸಂಕಲ್ಪಕ್ಕೆ ವಿಶೇಷವಾಗಿ ಯಾವುದೇ ಬಂಧನವಿರುವುದಿಲ್ಲ. ಬೆಳಿಗ್ಗೆ ಸ್ನಾನವಾದ ಮೇಲೆ ನಂತರ ರಾತ್ರಿ ಮಲಗುವವರೆಗೆ ಯಾವುದೇ ಮೈಲಿಗೆ ಸಂಬಂಧವಿಲ್ಲದೆ ಕೆಲಸ ಮಾಡುವಾಗ, ಅಡುಗೆ ಮಾಡುವಾಗ, ಯಾವುದೇ ಉದ್ಯೋಗ ಮಾಡುವಾಗ ಹನುಮಾನ್ ಚಾಲೀಸಾ ಪಾಠ ಮಾಡಬಹುದು. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಅವರು ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರನ್ನು ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ.